ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ ನಾನು ಪಾಲಿಟಿಕ್ಸಿಗೆ ಬರಬೇಕು ಅಂತ, ನಂಬ್ತಿರೋ ಬಿಡ್ತಿರೋ. ಮನೆ ಮುಂದೆ ಕಸ ಇದೆ, ಏನಾದ್ರು ಕೆಲಸ ಆಗಲಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ, ಯಾರಪ್ಪ ಯಾರಮ್ಮ ಅಂತ ನೋಡೋಲ್ಲ. ದಿಸ್ ಪಾರ್ಟಿ ಹ್ಯಾಸ್ ಸ್ಟುಡ್ ಫಾರ್ ಎವ್ರಿಬಡಿ. ಬಡವರಿರ್ಬೋದು, ಮಧ್ಯಮ ವರ್ಗದವ್ರಿರ್ಬೋದು, ಮಹಿಳೆಯರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು. ನಮಗೀಗ ನೀರಿನ ಸಮಸ್ಯೆ ಇದೆ. ಯಾಕೆ? ವಿ ಅನ್ಫಾರ್ಚುನೇಟ್ಲಿ ಆಲ್ಸೋ ಡಿಡ್ ನಾಟ್ ಪ್ಲ್ಯಾನ್ ಪ್ರಾಪರ್ಲಿ. ನಾವು ಸಡನ್ನಾಗೆ ಈಗ 2 ತಿಂಗಳಾದ್ಮೇಲೆ ಮಳೆ ಬರುತ್ತೆ, ಮರ್ತೋಗ್ತೀವಿ ನಾವು. ದೊಡ್ಡ ಪಾಠ ಇತ್ತು ಆ್ಯಕ್ಚುಲಿ. ಯಾಕಂದರೆ EVM ಅಲ್ಲಿ ನನಗೆ ಜಾಸ್ತಿ ಬಂದಿತ್ತು. ರಾತ್ರಿ 11:15ವರೆಗೂ ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಜಗಳ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ಮೋಸ ಆಯಿತು. ಒಂದು 2-3 ಘಟನೆಗಳು ನಡೀತು. ಏನು ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ರೇಸಿಸಮ್ ಎಲ್ಲ ಫೇಸ್ ಮಾಡಿದೆ ನಾನು. Today on Just Curious, it is ನಮ್ಮ ಸೌಮ್ಯ ರೆಡ್ಡಿ ಅವರು. ಸೌಮ್ಯ ರೆಡ್ಡಿ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಹೇಗಿದ್ದೀರಿ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಟು. ನಾನಿವಾಗ ಒಂದು ವೈಟ್ ಹಾಳೆ ಥರ ಕೂತಿದ್ದೀನಿ. ಬಿಕಾಸ್ ನಾನು ನಿಮ್ಮನ್ನು ಪರ್ಸ್ನಲಿ ಮೀಟ್ ಮಾಡಿಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡಿರೋದು. ಈಗ ಒಂದು 10 ನಿಮಿಷ ಆಚೆಗೆಲ್ಲ ಏನೋ ಕಾಫಿ ಟೀ ಎಲ್ಲ ಕುಡಿದು ಒಂದು ಇಂಟ್ರಾಕ್ಷನ್ ಇತ್ತಲ್ಲ. ಸೊ ದಟ್ ಇಸ್ ದ ಸೌಮ್ಯ ದಟ್ ಐ ನೋ ಟು ಸ್ಟಾರ್ಟ್ ವಿತ್. ಬಟ್ ಅಫ್ಕೋರ್ಸ್ ಬಟ್ ಫಾರ್ ಮೀ ಇಟ್ ಇಸ್ ದ ಆಪೋಸಿಟ್. ಯಾಕಂದರೆ ನಾನು ನಿಮ್ಮನ್ನು ಶೋಸ್ ಅಷ್ಟೊಂದು ನೋಡಿದ್ದೀನಿ. ಐ ಫೀಲ್ ಲೈಕ್ ಐ ನೋ ಯು. ಓ ಮೈ ಗಾಡ್, ಸೊ ನೈಸ್. ಸೊ ನೀವು ಆಗಲೇ ನನ್ನ ಬಗ್ಗೆ ಏನು ಕ್ಯೂರಿಯಾಸಿಟೀಸ್ ಇಟ್ಕೊಂಡಿಲ್ಲ, ಬಟ್ ಟುಡೇ ಐ ಥಿಂಕ್ ಇಟ್ಸ್ ಜಸ್ಟ್ ಕ್ಯೂರಿಯಸ್, ವೆರಿ ಕ್ಯೂರಿಯಸ್ ಟು ನೋ ಹೂ ಯು ಆರ್, ನಿಮ್ಮ ಜರ್ನಿ ಇದೆಲ್ಲ ಮಾತಾಡಿ ಹೇಳೋಕ್ಕೂ ಮುಂಚೆ. ಫಸ್ಟ್ಲಿ ಇವತ್ತು ಒಳ್ಳೆ ಯಾವುದೋ ಕೇರಳ ದೇವಸ್ಥಾನಕ್ಕೆ ಹೊರಟಿರೋ ಥರ ಒಂದು ಸಖತ್ ಸೀರೆ ಉಟ್ಕೊಂಡು ಬಂದು ಕೂತಿದ್ದೀರಿ. ಇಸ್ ದಿಸ್ ದ ಟ್ರಾನ್ಸ್ಫಾರ್ಮೇಷನ್ ಪಾಲಿಟಿಕ್ಸ್ ಹ್ಯಾಸ್ ಗಿವನ್ ಯು? ಹೌದು. ಇನ್ಫ್ಯಾಕ್ಟ್ ಪಾಲಿಟಿಕ್ಸಿಗೆ ಬರೋಕ್ಕಿಂತ ಮುಂಚೆ ನಾನು ನಿಮ್ಮ ಥರ ಡ್ರೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೆ. ಆಮೇಲೆ ನಿಮಗೆ ಗೊತ್ತಲ್ಲ, ಅದು ಮಹಿಳೆಯರಿಗಂತೂ ಸೀರಿಯಸ್ ಆಗೇ ತೊಗೊಳಲ್ಲ. ಅದು ಆಗ ನಾನು ಯಾವಾಗ ಐ ಥಿಂಕ್ ಒಂದು 10 ವರ್ಷ ಹಿಂದೆ, ನನಗೆ ಈಗಲೂ ನೆನಪಿದೆ, ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬೋರ್ಡ್ ಮೆಂಬರ್ ಆಗಿದ್ದೆ 2013-14 ಇಲ್ಲೇ ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ಬೋರ್ಡ್ಗೆ ಹೋಗಿದ್ದೆ ಆ್ಯಸ್ ಅ ಬೋರ್ಡ್ ರೆಪ್ರೆಸೆಂಟೇಟಿವ್ ಟು ಮೀಟ್ ದ ಇದು ಸ್ಟೇಟ್ ಬೋರ್ಡು. ಏನಮ್ಮ ಸ್ಟೂಡೆಂಟಾ ಕೂತ್ಕೊಮ್ಮ, ಲೈಕ್ ಸರ್ ಬೋರ್ಡ್ ಮೆಂಬರ್ ಸರಿ. ಅದಕ್ಕೆ ಅದಾದಮೇಲೆ ಅಂದ್ಕೊಂಡೆ, ಸರಿ ಪಾಲಿಟಿಕ್ಸಿಗೆ ಬಂದಮೇಲೆ ಸೀರೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಶುರು ಮಾಡಿದೆ. ಒಂದು ಅಟ್ಲೀಸ್ಟ್ 1-2 ವರ್ಷ ಆಯಿತು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ. ಅದು ಸ್ಟಾರ್ಟಿಂಗಲ್ಲಂತೂ ನಮ್ಮಮ್ಮ ಈಗಲೂ ನನಗೆ ಹೇಳ್ತಾರೆ, ಪರವಾಗಿಲ್ಲ ಈಗಲಾದರೂ ಮ್ಯಾಚಿಂಗ್ ಬ್ಲೌಸು ಸೀರೆ ಹಾಕ್ಕೋತಾಳೆ. ಆಗ ಯಾವುದೋ ಬ್ಲೌಸು, ಯಾವುದೋ ಸೀರೆ, ಯಾವುದೋ ಲಂಗ. ಸೊ ದೀಸ್ ಆರ್ ದ ಇಷ್ಟು ಬಂದಿದ್ದೀರಾ ಮುಂದೆ ಅನ್ನೋದು ಇಸ್. ಬಟ್ ಅಫ್ಕೋರ್ಸ್ ಈಗಂತೂ ನನ್ನ ಸೀರೆ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ, ಇನ್ಫ್ಯಾಕ್ಟ್ ಬೇರೆ ಏನು ಹಾಕ್ಕೊಂಡ್ರು ಒಂಥರ ಐ ಫೀಲ್ ಲೈಕ್ ಓಕೆ ಸೀರೆಯಲ್ಲಿದ್ರೇ ಒಂಥರ ಚೆನ್ನಾಗಿರೋದು ಅಂತ. ಅದು ಈಗಂತೂ ವಿದಿನ್ 1 ಮಿನಿಟ್ ಹಾಕ್ಕೊಳ್ಳೋಕ್ಕೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಐ ಫೀಲ್ ಸೂಪರ್ ಕಂಫರ್ಟಬಲ್ ಇನ್ ಅ ಸಾರಿ. ವಾವ್, ಪಾಲಿಟಿಕ್ಸ್ ಚೇಂಜಸ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಯು ಪರ್ಸ್ನಲಿ. ಇಲ್ಲಿಂದನೂ ಶುರು ಆಗಿದೆ. ಬಿಫೋರ್ ಐ ಗೆಟ್ ಇನ್ ಟು ದ ಹಾರ್ಡ್ ಕೋರ್ ಕ್ವೆಶನ್ಸ್ ಅಂಡ್ ನಿಮ್ಮ ನೀವು ಹೇಗೆ ತೊಡಗಿಸ್ಕೊಳ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದೀರಾ, ಐ ವಾಂಟ್ ಟು ನೋ ದ ಸಿಂಪಲ್ ಸೌಮ್ಯ. ಲೈಕ್ ಈಗ ಹೆಂಗೆ ಸೌಮ್ಯ ಫಾರ್ ಸೌತ್ ಅಂತ ಕ್ಯಾಂಪೇನ್ ಇದೆಯೋ, ಐ ವಾಂಟ್ ಟು ನೋ ವಾಟ್ ಇಸ್ ದ ಸೌಮ್ಯ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ, ದಿನಚರಿ ಏನು, ಇಲ್ಲಿವರೆಗೂ ಬರೋಕ್ಕೆ ಮುಂಚೆ ಏನೇನಾಯ್ತು ಇವತ್ತು? ಪಾರ್ಕ್ಸಲ್ಲಿ ಈಗ ಸುತ್ತಮುತ್ತ ಎಲ್ಲ 8 ಕ್ಷೇತ್ರದಲ್ಲಿ ಸುಮಾರು ಉದ್ಯಾನವನಗಳಿದೆ. ನನಗೆ ಇನ್ಫ್ಯಾಕ್ಟ್ ತುಂಬ ಸಂತೋಷ ಆಯಿತು. ಅದು ನಮ್ಮ ಜಯನಗರ ಪದ್ಮನಾಭ ನಗರ ಬಾರ್ಡರ್ ಇದು ನಿಮ್ಮ ಸ್ಟುಡಿಯೋ. ಸೊ ಇಲ್ಲೇ ಪಕ್ಕದಲ್ಲಿರೋ ಪಾರ್ಕ್ಸ್ ಎಲ್ಲ ಇನ್ಫ್ಯಾಕ್ಟ್ ನಾನೇ ಇಂಪ್ರೂವ್ ಮಾಡಿದ್ದು ಒಬ್ಬ ಶಾಸಕಿಯಾಗಿ. ಸೊ ಜನರನ್ನ ಹೋಗಿ ಭೇಟಿ ಮಾಡಿ, ಅದಾದಮೇಲೆ ಇಲ್ಲಿ ಬಸವನಗುಡಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆಮೇಲೆ ಇಲ್ಲೇ ಒಂದು 3-4 ಜನ ಮನೆಗಳಿಗೆ ಹೋಗಿ, ಅದಾದಮೇಲೆ ಇನ್ನೊಂದು ಸಭೆ ಇತ್ತು BTM ಲೇಔಟಲ್ಲಿ. ಅದು ಮುಗಿಸ್ಕೊಂಡು ಹಂಗೆ ಇಲ್ಲಿ ಓಡಿ ಬಂದೆ. ಇದು ಸೌಮ್ಯ ದ ಪಾಲಿಟಿಷಿಯನ್ ಪ್ರೊಫೈಲ್. ಆದರೆ ದಿನಚರಿ ಸಿಂಪಲ್ ಸೌಮ್ಯ ಅಂದರೆ ಪಾಲಿಟಿಕ್ಸಿನ ಸೈಡಿಗಿಟ್ಟು ಹೂ ಆರ್ ಯು ಆಸ್ ಅ ಪರ್ಸನ್. ಬೆಳಗ್ಗೆ ಆದ ತಕ್ಷಣ ಏನು ಡು ಯು ಹ್ಯಾವ್ ಅ ರುಟೀನ್? ಲೈಕ್ ನನಗೆ ಗಾರ್ಡನಿಂಗ್, ನಮ್ಮ ಮನೇಲಿ ಟೆರೆಸಲ್ಲಿ ಗಾರ್ಡನ್ ಪಾಟ್ಸ್ ಎಲ್ಲ ಇರೋದ್ರಿಂದ ಒಂದು ಸತಿ ಅದನ್ನು ನೋಡ್ತಾ ಒಂದು ಕಾಫಿ ಕುಡಿಬೇಕು, ಪೇಪರ್ ಓದಬೇಕು, ಆದಷ್ಟು ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಈ ಥರ ನನ್ನದಿದೆ. ನಿಮ್ಮದು? ನನಗೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿ
ನನಗೆ ನಾನು ಮೀ ಟೈಮ್ ಏನು ಅಂದರೆ ನನ್ನ ಆರ್ಯ ನಮ್ಮ ಮನೇಲಿರೋ ನಾಯಿ ಮರಿ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಸ್ಪೆಂಡ್ ಮಾಡಿ ಅದಾದಮೇಲೆ ದಟ್ ಇಸ್ ಮೈ ಇದು. ಬಟ್ ಆಫ್ಕೋರ್ಸ್ ಅದಕ್ಕಿಂತ ಬೆಳಗ್ಗೆ ಎದ್ದ ತಕ್ಷಣ ಐ ಡೂ ಅಬೌಟ್ 10 minutes ಮೆಡಿಟೇಷನ್, ಮ್ಯಾನಿಫೆಸ್ಟಿಂಗ್, affirmations. ಅದಾದಮೇಲೆ ಆಫ್ಕೋರ್ಸ್ ನನ್ನ ಡೈಲಿ ರೂಟೀನ್ ಪ್ರಾರಂಭ ಆಗುತ್ತೆ. ಐಮ್ ನಾಟ್ ಈವನ್ ಕಿಡಿಂಗ್. ನೀವು ಮ್ಯಾನಿಫೆಸ್ಟೇಷನ್ ಅಂತ ಮಾತಾಡ್ತಾ ಇದ್ದೀರಾ. ದಿಸ್ ಇಸ್ ದ ಬುಕ್ ದಟ್ ಐ ಆಮ್ ರೀಡಿಂಗ್. ಓಕೆ, ದಿಸ್ ಇಸ್ ಬೈ ರಾಕ್ಸಿ ನಫೂಸಿ. Okay, since I've seen this book. You've read this? Not yet, but Okay. I've read bits and pieces on social media. Okay. Did you know affirmation tracks ಅಂತಲ್ಲ ಇದೆ ಅಂತ ಯಾವತ್ತಾದ್ರು ಟ್ರೈ ಮಾಡಿದ್ದೀರಾ? ಯಾ, ಅಪ್ಯಾರೆಂಟ್ಲಿ ಅಫರ್ಮೇಷನ್ ಟ್ರ್ಯಾಕ್ಸು, ಈಗ ಉದಾಹರಣೆಗೆ ನೀವು ಇವಾಗ ಪೊಲಿಟಿಕ್ಸಲ್ಲಿದ್ದೀರಾ, ಪವರ್ ಬೇಕಂದ್ರೆ ಅದಕ್ಕೆ ಏನೋ ಬೇರೆ ಇರುತ್ತಂತೆ, ಲವ್ ಬೇಕಂದರೆ ಬೇರೆ ಏನೋ ಇರುತ್ತಂತೆ. ಸೊ ಐ ವಾಂಟ್ ಟು ನೋ ನಿಮ್ಮ ಕ್ಯೂರಿಯಾಸಿಟೀಸ್ ಆಫ್ ಮ್ಯಾನಿಫೆಸ್ಟೇಷನ್. ಯಾಕೆ ಇದನ್ನು, ಹೌ ಡಿಡ್ ಯು ಲ್ಯಾಂಡ್ ಇನ್ ಟು ದಿಸ್ ಔಟ್ ಆಫ್ ಕ್ಯೂರಿಯಾಸಿಟಿನ, ಅಥವಾ ಯಾರೋ ಹೇಳಿದ್ರಾ? ಇದು ಇಟ್ ಇಸ್ ಹೊಸ್ತೇನಿಲ್ಲ. ಇದು ಭಗವದ್ಗೀತಾಲ್ಲೂ ಇದೆ. ವಿ ಆರ್ ಹೂ ವಿ ಅಟ್ರ್ಯಾಕ್ಟ್. ಹೂ ವಿ ಆರ್ ಇಸ್ ಆರ್ ಬೀಯಿಂಗ್. ಆ್ಯಂಡ್ ನಾವು ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಸೇ that I am healthy, I am loved, I am anta. It is not something that's going to happen in the future, and we will also attract namge negative. Now think madidre we will end up attracting negative things. Positive agi think madidre, exactly, positive agi alochane madidre positive things agutte. So that is manifestation alla. That's your ಇದು. ಹಾಗಾಗಿ ಇವತ್ತಿಗೆ ಇದೇನು ಬುಕ್ಸ್ ಆಗಿರಲಿ, ಇದರ ವಿಡಿಯೋಸ್, ಇವತ್ತಿಂದು ಫ್ರೇಮ್ ಇದಾದರೂ ಫಾರ್ ಯು ದ ರೂಟ್ಸ್ ಆರ್ ಓಲ್ಡ್ ಅನ್ನೋದು. ಓಕೆ, ಸಿನ್ಸ್ ವಿ ಗಾಟ್ ಇನ್ ಟು ಅಫರ್ಮೇಷನ್ಸ್ ಆ್ಯಂಡ್ ಆಲ್, ಇಲ್ಲಿ ಒಂದಷ್ಟು ಹೇಳ್ತೀನಿ. ಯು ಹ್ಯಾವ್ ಟು ಟೆಲ್ ವಾಟ್ ಈಸ್ ವೆರಿ ಕನೆಕ್ಟಿಂಗ್ ಟು ಯು ಅಂತ. ಓಕೆ ಓಕೆ. ಐ ಲವ್ ದ ಪರ್ಸನ್ ಐ ಆಮ್ ಟುಡೇ. ಎಸ್. ಐ ಹ್ಯಾವ್ ಲಿಮಿಟ್ಲೆಸ್ ಪೊಟೆನ್ಷಿಯಲ್. ಅಬ್ಸಲ್ಯೂಟ್ಲಿ. ವೈ? ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್, ನಾವು ಪ್ರತಿಯೊಬ್ಬರು ಅಷ್ಟೇ ವಿ ಆರ್ ಬೀಯಿಂಗ್ಸ್ ಆಫ್ ಗಾಡ್. And we are all souls that God's created. We are not aware of our own potential. The limits that are formed is actually there over here in our mind. We can do anything that we want. It is limitless. So ಈ ಕ್ಲಾರಿಟಿ ನಿಮಗೆ ಮೊದಲಿಂದಲೂ ಇದೆಯಾ? ಇತ್ತಾ? ಓಕೆ, ಯು ಆರ್ 41, 40 ಟುಡೇ. ನಾನು ಏಜ್ ಹೇಳ್ಬಿಟ್ಟು ವಿ ಬೋತ್ ಆರ್ 40 ಲೈಕ್ 2020 ಮ್ಯಾಚ್ ತರ ವಿ ಕ್ಯಾನ್ ಸೇ 40 ಸ್ಪೀಕಿಂಗ್ ಟುಡೇ. ಸೇಮ್ ಏಜ್. ನೋ, ವೈ ಮಿಲೆನಿಯಲ್ಸ್. ಲಿಮಿಟ್ ಅಂತ ಬಂದಾಗ ವಿ ಆಲ್ ನೋ, ನೀವು ರಾಮಲಿಂಗ ರೆಡ್ಡಿ ಅವರ ಮಗಳಾಗಿ ಸೌಮ್ಯ ರೆಡ್ಡಿ ಅನ್ನೋ ಒಂದು ಸೌಮ್ಯ ರೆಡ್ಡಿ ಅವರು ಪಾಲಿಟಿಕ್ಸ್ ಅಂತ ಬಂದಾಗ ಕೆಲವು ಲಿಮಿಟ್ಸ್ ಇರುತ್ತೆ, ಕೆಲವುದನ್ನು ದಾಟ್ಕೊಂಬಂದಿರ್ತೀರ. ಸೊ ವಾಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಯು ಯುನೋ ಟು ಆ್ಯಕ್ಟಿವ್ಲಿ ಸೇ ನಾನಿವಾಗ ಇಳಿತೀನಿ? ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ ಇದ್ದಾರೆ, ಆ್ಯಂಡ್ ಐ ಥಿಂಕ್ ಹಿ ಹ್ಯಾಸ್ ಚೋಸನ್ ಟು ಸ್ಟೇ ಅವೇ ಫ್ರಮ್ ಪಾಲಿಟಿಕ್ಸ್. ಆ್ಯಂಡ್ ನೀವು ವೆನ್ ಯು ಹ್ಯಾವ್ ಟೇಕನ್, ಇದೊಂದು ಯು ಟರ್ನಾ ಅಥವಾ ಇದು ಆಕ್ಸಿಡೆಂಟಲ್ ಟರ್ನಾ? ಆಕ್ಸಿಡೆಂಟಲ್ ಅಂತೂ ಖಂಡಿತ ಅಲ್ಲ. ಯಾಕಂದರೆ ನಮ್ಮ ಮನೇಲಿ ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ ನಾನು ಪಾಲಿಟಿಕ್ಸಿಗೆ ಬರಬೇಕು ಅಂತ. ನಂಬ್ತಿರೋ ಬಿಡ್ತಿರೋ, ಅಯ್ಯೋ ಕುಟುಂಬ ರಾಜಕಾರಣ ಅಂತಾರೆ. ಆಮೇಲೆ ನಿಜ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದ ನಾನು ಬೆಳೆದಿದ್ದು ಪ್ರೊಟೆಸ್ಟ್ ಮಾಡಿಕೊಂಡು, ಆಕ್ಟಿವಿಸ್ಟ್ ಆಗಿ ಹೋರಾಟ ಮಾಡಿಕೊಂಡು. ಇದೆಲ್ಲ ಏನು ಆ್ಯನಿಮಲ್ ವೆಲ್ಫೇರ್ ಸಂಬಂಧಪಟ್ಟಂತೆ ದಟ್ಸ್ ಯುವರ್ ಫೇವ್ರೆಟ್ ಟಾಪಿಕಾ? ಎಸ್. ಪ್ರಾರಂಭ ಮಾಡಿದ್ದು ಅದರಲ್ಲಿ. ಇಲ್ಲೇ ಇನ್ಫ್ಯಾಕ್ಟ್ ಅರಬಿಂದೋ ಸ್ಕೂಲಲ್ಲಿ ಓದಿದ್ದು ನಾನು. ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ. ಸೊ ಆಗ 7th ಸ್ಟ್ಯಾಂಡರ್ಡಲ್ಲಿ ಇವರು WWF ಅಂತಿದೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಸೊ ಅದರಿಂದ ಪ್ರಾರಂಭ ಆಗಿದ್ದು ನಮ್ಮ ಬಯೋಡೈವರ್ಸಿಟಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಫ್ಲೋರಾ ಫಾನಾ. ಆಮೇಲೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಟ್ ಆನ್ ಆರ್ ಇಕೋಸಿಸ್ಟಮ್, ಆನ್ ಅಸ್ ಅಂತ. ಅದರಿಂದ ಪ್ರಾರಂಭ ಆಗಿ ನಾನು ಇನ್ಫ್ಯಾಕ್ಟ್ 7th ಸ್ಟ್ಯಾಂಡರ್ಡ್ ನಾನು ವೆಜಿಟೇರಿಯನ್ ಆದೆ. ಸೊ ರೆಡ್ಡಿ ಕಮ್ಯುನಿಟಿನಲ್ಲಿ ಇದ್ರೂ ಯು ಟರ್ನ್ಡ್ ಅ ವೀಗನ್ ಅಲ್ಲ? ಅದೇನು ಸ್ಟೋರಿ ಅಂದರೆ, ನಾನು ಹೆಡ್ಸ್ ಆ್ಯಂಡ್ ಟೇಲ್ಸ್ ಅಂತ ಒಂದು ಪ್ರೋಗ್ರಾಮ್ ಇತ್ತು ಬೈ ಮಿಸಸ್ ಮನೇಕಾ ಗಾಂಧಿ. ಟಿ ವಿಯಲ್ಲಿ ಆಗ ಬರ್ತಿತ್ತು ದೂರದರ್ಶನಲ್ಲಿ. ಸೊ ಆಗ ನಾನು ನೋಡ್ತಾ ಇದ್ದೆ. ಸಡನ್ನಾಗೆ ನಾನು ಅಮ್ಮ ನೋಡ್ತಾ ಇದ್ವಿ. ಆ್ಯಂಡ್ ದೆನ್
ಅಮ್ಮ ಐ ಡೋಂಟ್ ವಾಂಟ್ ಎನಿ ಆ್ಯನಿಮಲ್ ಟು ಸಫರ್ ಜಸ್ಟ್ ಟು ಸ್ಯಾಟಿಸ್ಫೈ ಮೈ ಹಂಗರ್ ಅಂತ ಹೇಳಿದೆ. ಆವತ್ತು ಬಿಟ್ಟಿದ್ದಷ್ಟೆ. ಸೊ ಅದಾದಮೇಲೆ ಅಫ್ಕೋರ್ಸ್ ಲೆದರ್ ಹೇಗೆ ಮಾಡ್ತಾರೆ, ಆಮೇಲೆ ಇದೆಲ್ಲ ನಾನು ತಿಳ್ಕೊಂಡು ಒಂದಾದ್ಮೇಲೆ ಒಂದು ಸ್ಲೋಲಿ ಕಾಲೇಜಲ್ಲಿ ಪಿ ಯು ಸಿಯಲ್ಲೂ ಅಷ್ಟು ಪಿ ಯು ಸಿನೂ ಇಲ್ಲೇ ಓದಿದ್ದು, ನ್ಯಾಷನಲ್ ಕಾಲೇಜ್ ಜಯನಗರ. ಈಗಲೂ ನನಗೆ ನೆನಪಿದೆ, ನಮ್ಮ ಎಚ್ ನರಸಿಂಹಯ್ಯ ಸರ್ ಅವರು ವೆಡ್ನೆಸ್ಡೇ ನಮಗೆ ಜನರಲ್ ಎಜುಕೇಷನ್ ಮಾಡ್ತಾಯಿದ್ರು. ಸೊ ಆಗ ಕಾಲೇಜಲ್ಲಿ ಇನ್ಫ್ಯಾಕ್ಟ್ RV ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ ಗ್ರೂಪ್, ಆಗೆಲ್ಲ ಇದು ರೋಟ್ರಾಕ್ಟು, ಲಯನ್ಸು ಸ್ಟೂಡೆಂಟ್ ಗ್ರೂಪ್ ನಾವು ಮಾಡಿದ್ವಿ, ಸಂಜೀವಿನಿ ಅಂತ. ಇಟ್ ಈಸ್ ಅ ಆ್ಯನಿಮಲ್ ವೆಲ್ಫೇರ್ ಆ್ಯಂಡ್ ಎನ್ವೈರ್ನ್ಮೆಂಟಲ್ ಕ್ಲಬ್. ಸೊ ಆಗ ಐ ಗಾಟ್ ಕನೆಕ್ಟೆಡ್ ಟು ಅದರ್ ಆ್ಯನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ಸ್. ಐ ಸ್ಟಿಲ್ ಈಗಲೂ ನನಗೆ ನೆನಪಿದೆ, November 1st, 2002 ಅನಿಸುತ್ತೆ. ಆವತ್ತೇ ನಾವು ವೀಗನ್ ಶೇಕ್ ನಾವು ಲಾಂಚ್ ಮಾಡಿದ್ದು ಇಲ್ಲೇ ಬಾಂಬೆ ಸ್ಟೋರ್ ಅಂತ ನಮ್ಮ MG ರೋಡಲ್ಲಿ. ಸೊ ಆಗ ಎಲ್ಲ ಇಲ್ಲಿ ಕೃಪಾ ಅಂತ ಇದೆ, ಅವರು ನಮ್ಮ ಇಂಡಿ ಡಾಗ್ಸ್ನ ಅಡಾಪ್ಷನ್ ಮಾಡೋದು ಪ್ರಮೋಟ್ ಮಾಡ್ತಾರೆ, ಮತ್ತು ಪೀಟಾ ಆಫ್ ಕೋರ್ಸ್. ಸೊ ಈ ರೀತಿ ಆಮೇಲೆ PFA ಪೀಪಲ್ ಫಾರ್ ಆ್ಯನಿಮಲ್ಸ್. ಸೊ ಅದಾದಮೇಲೆ ನನಗೇನು ಮನಸ್ಸಲ್ಲಿ ಬಂತು ಅಂದರೆ, ಐ ವಾಸ್ ವೆರಿ ಲೈಕ್ ಏನಾದ್ರೂ ಪ್ರಶ್ನೆ ಮಾಡೋದು ಒಂದಿದಿತ್ತು, ಮನೋಭಾವ. ಯಾಕಂದರೆ ಏನಾದರೂ ಒಂದು ಅನ್ಯಾಯ ಆಗ್ತಿದೆಯಾ, ಆಮೇಲೆ ವಿಮೆನ್ಸ್ ಇಶ್ಯೂಸು, ಹ್ಯೂಮನ್ ರೈಟ್ಸ್, ಎನ್ವೈರ್ನ್ಮೆಂಟಲ್ ರೈಟ್ಸ್, ಅದನ್ನೆಲ್ಲ ನಾನು ಪ್ರಶ್ನೆ ಮಾಡ್ಕೊಂಡು ನಾನು ಬರ್ತಾ ಹೋದೆ ನಾನು. ಆಮೇಲೆ ಐ ವಾಸ್ ಆಲ್ಸೋ ಇನ್ವಾಲ್ವ್ಡ್, ಐ ಸ್ಟಾರ್ಟೆಡ್ ಬಿಕಮಿಂಗ್ ಇನ್ವಾಲ್ವ್ಡ್ ಇನ್ ಆಲ್ ಆಫ್ ದೀಸ್ ಆರ್ಗನೈಸೇಷನ್ಸ್. US ಹೋದಾಗಲೂ ಅಷ್ಟೇ, ಅಲ್ಲಿ ಐ ವಾಸ್ ಅ ಪಾರ್ಟ್ ಆಫ್ ಆಲ್ ಆಫ್ ದೀಸ್ ಆರ್ಗನೈಸೇಷನ್ಸ್, ಹೋರಾಟ. ಯಾಕಂದರೆ ನೋಡಿ, ನಾವು ಏನಾದರೂ ಅನ್ಯಾಯ ಆದರೆ ಇಫ್ ವಿ ಡೋಂಟ್ ಸ್ಪೀಕ್ ಅಪ್, ನಾವು ಮಾತಾಡಲಿಲ್ಲ ಅಂದರೆ ವಿ ಆರ್ ಅ ಪಾರ್ಟ್ ಆಫ್ ದ ಒಪ್ರೆಸರ್, ನಾಟ್ ದ ಒಪ್ರೆಸ್ಡ್. ಸೊ ಹಾಗಾಗಿ ನನ್ನ ಬಾಲ್ಯದ ಕಾಲೇಜ್ ಜೀವನ ಹಾಗೇ ನಡ್ಕೊಂಡು ಬಂತು. ಇನ್ಫ್ಯಾಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದುವಾಗಲೇ NIE ಅಂತ ಇತ್ತು, ನ್ಯೂಸ್ ಪೇಪರ್ ಆ್ಯಂಡ್ ಎಜುಕೇಷನ್, ಸ್ಕೂಲಲ್ಲಿ. ಅಲ್ಲಿ ನಾನು ಕೆಲಸ ಮಾಡೋಕ್ಕೆ ನಾನು ಪ್ರಾರಂಭ ಮಾಡಿದೆ. ಸೊ ಗೋಯಿಂಗ್ ಟು ಡಿಫ್ರೆಂಟ್ ಸ್ಕೂಲ್ಸ್ ಅಕ್ರಾಸ್ ಬ್ಯಾಂಗ್ಳೂರ್, ಇನ್ಫ್ಯಾಕ್ಟ್ ಹೊಸೂರು. ಇದು ಇಂಗ್ಲೀಷ್ ಬಗ್ಗೆ, ಥಿಯೇಟರ್, ಡ್ರಾಮಾ, ಪ್ರಾಣಿಗಳ ಬಗ್ಗೆ, ಅಬೌಟ್ ಎನ್ವೈರ್ನ್ಮೆಂಟ್, ಪರಿಸರದ ಬಗ್ಗೆ. ಅದಾದಮೇಲೆ ಆಫ್ಕೋರ್ಸ್ ಮಾಸ್ಟರ್ಸು ಹೋಗಿ ಬಂದೆ. ಸೊ ನ್ಯೂಯಾರ್ಕಲ್ಲೂ ಅಷ್ಟೇ, ಅಲ್ಲೂ ಬೇರೆ ಬೇರೆ ಆರ್ಗನೈಸೇಷನ್ಸ್ ಕೆಲಸ ಮಾಡಿದೆ. ಸೊ ಈ ರೀತಿ ಸೊ ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ಅದೆಲ್ಲ ಮುಗಿಸ್ಕೊಂಡು ನನಗೆ ಅಫ್ಕೋರ್ಸ್ ಅಲ್ಲಿ 3 ವರ್ಷ ಇದ್ದೆ. ಬಟ್ ನ್ಯೂಯಾರ್ಕಲ್ಲಿ ಮಾಸ್ಟರ್ಸ್ ಅಲ್ಲೇ ಮಾಡಿ. ಏನು ಓದಿದ್ದು ನೀವು ಅಲ್ಲಿ? ಎನ್ವೈರ್ನ್ಮೆಂಟಲ್ ಟೆಕ್ನಾಲಜಿ. ಇದು ಇಂಜಿನಿಯರಿಂಗ್ ಮುಗಿಸ್ಕೊಂಡು? ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದೆ ಇಲ್ಲೇ ನಮ್ಮ RV ಕಾಲೇಜಲ್ಲಿ. ಏನದು ಟ್ರಿಗರು ಅಲ್ಲಿಗೆ ಹೋಗ್ಬೇಕಂತ? ಬಿಕಾಸ್ ಆಫ್ ಆಕ್ಟಿವಿಸ್ಟ್ ಆಗಿದ್ದು. ಆಗ ನಾವು ಓದೋ ಕಾಲದಲ್ಲಿ ಇದು ಎನ್ವೈರ್ನ್ಮೆಂಟಲ್ ಇರಲಿಲ್ಲ, ಇದ್ರ BE ಇಂಜಿನಿಯರಿಂಗು. ಸೊ ಅದಾದಮೇಲೆ ಎನಿವೇ ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಆನ್ ಎನ್ವೈರ್ನ್ಮೆಂಟ್. ನನ್ನ ಫೈನಲ್ ಇಯರ್ ಡಿಗ್ರಿ ಪ್ರಾಜೆಕ್ಟು ಅಷ್ಟೇ, ಇಟ್ ವಾಸ್ ಆನ್ ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ನಿಮಗೆ ಗೊತ್ತಲ್ಲ, ಇಂಜಿನಿಯರಿಂಗ್ ಅಂತ ಇದಿರುತ್ತೆ, ಇಂಜಿನಿಯರಿಂಗ್ ಆರ್ ಮೆಡಿಸಿನ್. ಅದು ಥ್ಯಾಂಕ್ಫುಲಿ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗಿದೆ. ಸೊ ಮಾಸ್ಟರ್ಸ್, ಅದೂ ಇನ್ಫ್ಯಾಕ್ಟ್ ಮಾಸ್ಟರ್ಸ್ಗೆ ಹೋಗಬೇಕು ಅಂತ ಅಪ್ಪ ಸ್ವಲ್ಪ ಸ್ಟ್ರಿಕ್ಟು ಮನೇಲಿ, ಅಮ್ಮ ಲೀನಿಯಂಟು. ಸೊ ಯಾಕೆ ಕಳಿಸ್ಬೇಕು ಅಂತ, ಅಮ್ಮ ಇಲ್ಲ ಕಳಿಸ್ಲೇಬೇಕು. ಆಮೇಲೆ ಹೋಗಿ ಅಲ್ಲಿ, ಅದು ಆಗ ರಿಸೆಷನ್ ಆಗೋಯ್ತು 2008, ನಿಮಗೆ ನೆನಪಿರ್ಬೋದು. ಆಮೇಲೆ ನನಗೂ ಅನ್ನಿಸ್ತು, ಇಟ್ಸ್ ಲೈಕ್ ಒಂದು 2-3 ಘಟನೆಗಳು ನಡೀತು. ಏನು ಅಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ರೇಸಿಸಮ್ ಎಲ್ಲ ಫೇಸ್ ಮಾಡಿದೆ ನಾನು. ಸೊ ಆಗ ನನಗೆ ಸಡನ್ನಾಗಿ ಅನಿಸ್ತು. ಅದು ಆಗಂತೂ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ, ನಮ್ಮ ದೇಶದಲ್ಲಂತೂ ಈ ರೀತಿ ಆಗಲ್ಲಪ್ಪ, ನಾವು ಏನು ಬೇಕಾದ್ರೂ ಹೇಳ್ಬೋದು, ಯಾರೂ ನಮ್ಮನ್ನು ಜೈಲಿಗೆ ಹಾಕಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಇನ್ ಲೈಫ್ ಐ ಫೆಲ್ಟ್ ಹೌ ಅ ಮೈನಾರಿಟಿ ಫೀಲ್ಸ್ ಅಂತ. ಇದೆಲ್ಲ ಆಗಿದೆ ಇದು US ಅಲ್ಲಿ ರೇಸಿಸಮ್ ಫೇಸ್ ಮಾಡಿದಾಗ. ಟ್ರೈನಲ್ಲಿ ಇಲ್ಲಿ ನ್ಯೂಯಾರ್ಕ್ ಟ್ರಾನ್ಸಿಟ್ ಅಂತಿದೆ, ಪ್ರಯಾಣ ಮಾಡ್ತಿದ್ದೆ. ಆಗ ಸಡನ್ನಾಗಿ ಬಂದು ಇದು ಕೇಳಿದ್ರು, ಟ್ರೈನ್ ಟಿಕೆಟು ನನ್ನ ಹತ್ರ ಇತ್ತು. ಆದರೂ ಸಹ
10 ಸತಿ ಕೇಳಿದ್ರು 20. ಆಮೇಲೆ ಅಯ್ಯಪ್ಪ ಟ್ರೈನ್ ಕಲೆಕ್ಟರ್ ಅಂದ್ಕೊಂಡ್ರು. ನಾನು ಐ ಆಮ್ ಟ್ರಾವೆಲಿಂಗ್ ವಿದೌಟ್ ಟಿಕೆಟ್ ಬಿಕಾಸ್ ಯು ಆರ್ ಅನ್ ಇಂಡಿಯನ್. ಬಿಕಾಸ್ ಐ ಆಮ್ ಅನ್ ಇಂಡಿಯನ್ ಆ್ಯಂಡ್ ಅಲ್ಲಿ ತುಂಬ ಇಂಡಿಯನ್ಸ್ ಇರೋ ಜಾಗ. ಆಮೇಲೆ ನನಗೂ ಅನ್ನಿಸ್ತು ಯಾಕೆ ಇಲ್ಲಿರಬೇಕು, ಅಟ್ ದ ಎಂಡ್ ಆಫ್ ದಿ ಡೇ ಐ ಆಮ್ ಅ ಸೆಕೆಂಡ್ರಿ ಸಿಟಿಸನ್ ಓವರ್ ದೇರ್ ಅಂತ. ಸೊ ಅದಕ್ಕೆ ನನಗೆ ಎಲ್ಲೋ ಒಂದು ಕಡೆ ರಿಯಲೈಸ್ಡ್ ದೇಶ ಸೇವೆ ಮಾಡಬೇಕು ಅಂತ. ಸೊ ಆ ಚಿಕ್ಕ ವಯಸ್ಸಿಂದ ಇತ್ತು. ಅದಕ್ಕೆ ಇಮಿಡಿಯೇಟಾಗಿ ಇನ್ಫ್ಯಾಕ್ಟ್ ವಾಪಸ್ ಬಂದುಬಿಟ್ಟೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು, ಈಗಲೂ ನನಗೆ ನೆನಪಿದೆ. ಇಟ್ ವಾಸ್ July 2nd, 2009. ಯಾಕಂದರೆ ಸೆಕ್ಷನ್ 377 ಆವತ್ತೇ ರಿಪೀಲ್ ಆಗಿದ್ದು. ಸೊ ನನ್ನ ಫ್ರೆಂಡ್ ಮದುವೆಗೆ ಅಂತ ನಾನು ವಾಪಸ್ ಬಂದಿದ್ದು, ವಾಪಸ್ ಹೋಗಲೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಉಳ್ಕೊಂತು. ಸೊ ಅದಾದಮೇಲೆ ಇಲ್ಲಿ FIAPO ಅಂತ ಫೆಡ್ರೇಷನ್ ಆಫ್ ಆ್ಯನಿಮಲ್ ಪ್ರೊಟೆಕ್ಷನ್ ಆರ್ಗನೈಸೇಷನ್ಸ್ನ ಡೆಲ್ಲಿಯಲ್ಲಿ 1 ವರ್ಷ ಕೆಲಸ ಮಾಡ್ತಿದ್ದೆ. ಆಮೇಲೆ ಅಫ್ಕೋರ್ಸ್ ಬೇರೆ ಬೇರೆ ವೈಲ್ಡ್ ಲೈಫ್ ಆರ್ಗನೈಸೇಷನ್ಸ್. ಸೊ ಇಲ್ಲಿ ವಿ ವರ್ ಆಲ್ಸೋ ವರ್ಕಿಂಗ್ ವಿತ್ ಗವರ್ಮೆಂಟ್. ಆಗ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬೋರ್ಡ್ ಮೆಂಬರ್ ಆದೆ ನಾನು. ಆಮೇಲೆ ಒಂದಿನ ಸಡನ್ನಾಗಿ ನಂಗೆ ಅನಿಸ್ತು, ಈಗ ಇಷ್ಟು ವರ್ಷ ಸುಮಾರೊಂದು 10 ವರ್ಷ ಒಬ್ಬ ಆ್ಯಕ್ಟಿವಿಸ್ಟಾಗಿ ನಾನು ಕೆಲಸ ಮಾಡ್ಕೊಂಡು ನಾನು ಬರ್ತಾಯಿದ್ದೀನಿ. ಸಡನ್ನಾಗಿ ನಾವೊಂದು ಆ್ಯಕ್ಚುಲಿ ಇಟ್ ಈಸ್ ಒಂದು ಬಿಲ್ ಕಾನೂನಾಗಕ್ಕೆ ನಾವೊಂದು ಬಿಲ್ ಡ್ರಾಫ್ಟ್ ಮಾಡಿದ್ವಿ. ಆ ಬಿಲ್ ಡ್ರಾಫ್ಟ್ ಮಾಡಿ ಹೋಗಿ ಸರ್ಕಾರಕ್ಕೆ ಕೊಟ್ವಿ. 3 ತಿಂಗಳಾಯಿತು, 6 ತಿಂಗಳಾಯಿತು. ಆಮೇಲೆ ನಾವು ಚೆಕ್ ಮಾಡಿದಾಗ ಆಗ ಗೊತ್ತಾಯಿತು, ಇಲ್ಲ ಇಟ್ ಇಸ್ ಸುಮ್ಮನೆ ಅಲ್ಲೇ ಕೂತಿದೆ ಅಂತ. ಆಮೇಲೆ ನನಗೆ ಆವತ್ತು ಅನಿಸ್ತು, ಈಗ ನಾವೆಲ್ಲ ಹೋರಾಟ ಮಾಡಿ ಪ್ರತಿಭಟನೆಗಳೆಲ್ಲ ಮಾಡಿ, ಸಿಗ್ನೇಚರ್ ಕ್ಯಾಂಪೇನ್ ಇರ್ಬೋದು, ಪ್ರೊಟೆಸ್ಟ್ಗಳಿರ್ಬೋದು, ಈ ರೀತಿ ಇದೆಲ್ಲ ಮಾಡಿ ಬಂದು ಈ ಕಾನೂನು ಇದು ಮಾಡಬೇಕು ಅಂತ ಇದು ಮಾಡ್ತೀವಿ. ಆದರೆ ಆ ಕುರ್ಚಿಯಲ್ಲಿ ಕೂತ್ಕೊಂಡಿರುವಂಥ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅವ್ರಿಗೆ ಆ ಪೊಲಿಟಿಕಲ್ ವಿಲ್, ಇಚ್ಛಾಶಕ್ತಿ ಏನಂತ ನಾವು ಕರಿತೀವೋ, ಅವ್ರಿಗಿಲ್ಲ ಅಂದರೆ ಏನೋ ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಇಲ್ಲ ಐ ವಾಂಟ್ ಟು. ಆಮೇಲೆ ಇನ್ನೊಂದೇನು ಅಂದರೆ, ನಾನೊಬ್ಬ ಮಹಿಳೆ ಆ್ಯಂಡ್ ನಾವು 50% ಇದ್ದೀವಿ. ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ನಾವು ವಿ ಹ್ಯಾವ್ ಪ್ರೂವ್ಡ್ ಅವರ್ ಸೆಲ್ವ್ಸ್. ಹೌದು, ಕಾರ್ಪೊರೇಟ್ ಫೀಲ್ಡಲ್ಲಿರ್ಬೋದು, IT-BTಯಲ್ಲಿರ್ಬೋದು, IAS IPS ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ. ಆದರೆ ರಾಜಕೀಯ ಕ್ಷೇತ್ರದಲ್ಲಂತೂ ತೀರಾ ಕಡಿಮೆ. ಆಮೇಲೆ ನಾವು ಯುವಕರಾಗೂ ನೋಡಿ, ನಾವು ಬಿಲೋ ದ ಏಜ್ ಆಫ್ 35 ಆಲ್ಮೋಸ್ಟ್ ಒಂದು 60-70% ಇದ್ದೀವಿ ನಾವು. ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ತೀರಾ ಕಡಿಮೆ. ಅದಕ್ಕೆ ನಮ್ಮ ಆಲೋಚನೆಗಳಿರ್ಬೋದು, ನಮ್ಮ ಅಭಿಪ್ರಾಯ ಇರ್ಬೋದು, ನಮ್ಮ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಸರಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಇಳಿಯೋಣ ಅಂತ ಮನ್ಸಲ್ಲಿ ಬಂದ್ಬಿಡ್ತು. ಅಮ್ಮ ಅಪ್ಪನಿಗೆ ಹೇಳಿದೆ, ಬೇಡ ಬೇಡ ಬೇಡ, ಕುಟುಂಬ ರಾಜಕಾರಣ ಅದೇ ಅಲ್ಲ. ಅಯ್ಯೋ ಅಪ್ಪ ನಾಟ್ ಜಸ್ಟ್ ಹೌದು, ಅದು ಅಫ್ಕೋರ್ಸ್, ಬಟ್ ಆ್ಯಂಡ್ ಆಲ್ಸೋ ವಿಮೆನ್ ಇನ್ ಪಾಲಿಟಿಕ್ಸ್ ಅಂತನಾ, ಆಲ್ ಆಫ್ ದ್ಯಾಟ್. ಬಟ್ ಮೋಸ್ಟ್ ಇದು ಅಂದರೆ ಪಾಲಿಟಿಕ್ಸ್. ಆಗ ಅಪ್ಪ ಈಗ ರಾಜಕೀಯಕ್ಕೆ ಬಂದು ಎಷ್ಟು ಆಲ್ಮೋಸ್ಟ್ 40 years ಆಯಿತು. 8 time MLA. ರಾಜಕೀಯ ಹೇಗಿದೆ, ಯಾಕೆ ಸುಮ್ಮನೆ ಅಂತ ಆಮೇಲೆ ವೆಯ್ಟ್ ಮಾಡಿದ್ರು. ದೇ ಥಾಟ್ ಐ ವಿಲ್ ಚೇಂಜ್ ಮೈ ಮೈಂಡ್. ಬಟ್ ಆಲ್ಮೋಸ್ಟ್ 3 ವರ್ಷ ಆದಮೇಲೆ ಇಲ್ಲ, ಆ ಛಲ ಇದೆ, ಆ ಚಟ ಇದೆ, ಕೆಲಸ ಮಾಡ್ತಾಳೆ ಅಂತ ಆಮೇಲೆ ಫೈನಲಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅಪ್ಪ ಹೇಳಿದ್ರು, ನೋಡು ಅಫ್ಕೋರ್ಸ್ ನಿಮ್ಮ ಅಪ್ಪ ರಾಜಕಾರಣಿ, ಬಟ್ ಯು ವಿಲ್ ನಾಟ್ ಗೆಟ್ ಎನಿ ಸ್ಪೆಷಲ್ ಟ್ರೀಟ್ಮೆಂಟ್ ಫ್ರಮ್ ಮೀ. ಸೊ ನೀನು ಗ್ರೌಂಡ್ಗಿಳಿ, ಪಾರ್ಟಿಯಲ್ಲಿ ತೊಡಗಿಸ್ಕೋ, ಸಾಬೀತು ಮಾಡು ಕೆಲಸ ಮಾಡ್ತೀಯ ಅಂತ. ಪಾರ್ಟಿ ನಿನಗೆ ಟಿಕೆಟ್ ಕೊಡ್ತಾರೆ ಅಂದರೆ ಒಳ್ಳೆಯದು, ಇಲ್ಲ ಅಂದರೆ ಸೊ ದ್ಯಾಟ್ ವಾಸ್ ಮೈ ಫಾದರ್ಸ್ ಕಂಡೀಷನ್. ಸೊ ಆಮೇಲೆ ಹಾಗೇ ಇದು ಯೂತ್ ಕಾಂಗ್ರೆಸ್ ಸೇರಿಕೊಂಡೆ. ಇದು ಯಾವ ಇಸ್ವಿನಲ್ಲಿದು? 2015-16 ಮಹಿಳಾ ಕಾಂಗ್ರೆಸ್ಸಲ್ಲಿದ್ದೆ. ಇನ್ಫ್ಯಾಕ್ಟ್ ಅಲ್ಲಿ ಎಲೆಕ್ಷನ್ಸಲ್ಲಿ ನಿಂತ್ಕೊಂಡೆ, ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್. ಸಿಟಿ ವೈಸ್ ಪ್ರೆಸಿಡೆಂಟ್ ಆದೆ. ಸೊ ಆಮೇಲೆ ಇನ್ಫ್ಯಾಕ್ಟ್ ಮಹಿಳಾ ಕಾಂಗ್ರೆಸ್ಸಲ್ಲೂ ಇನ್ಫ್ಯಾಕ್ಟ್ ಇದ್ದೆ. ಸೊ ಆಮೇಲೆ 2018 ಇಲ್ಲಿ ನಮ್ಮ ಜಯನಗರದಲ್ಲಿ ಇನ್ಫ್ಯಾಕ್ಟ್ ಪ್ರತಿಯೊಂದು ಕ್ಷೇತ್ರದಲ್ಲೂ
ಹೇಗೆ ಸರ್ವೆ ಮಾಡ್ತಾರೋ ಸರ್ವೆ ಮಾಡಿದಾಗ ಇಲ್ಲ ಆಗ ಆಲ್ರೆಡಿ ನಾನು ಪ್ರಾರಂಭ ಮಾಡಿದ್ದೆ ಇಲ್ಲಿ ಕ್ಷೇತ್ರದಲ್ಲೆಲ್ಲ ಓಡಾಡೋದು ಕೆಲಸ ಮಾಡೋದು. ಬಟ್ ಆಲ್ಸೋ ಮುಖ್ಯವಾಗಿ ಜನ ನನ್ನ ಇನ್ಫ್ಯಾಕ್ಟ್ ಪರಿಸರದಿರ್ಬೋದು ಕೆಲಸಗಳೆಲ್ಲ ಆಲ್ರೆಡಿ ನೋಡಿದ್ರು. ಇನ್ಫ್ಯಾಕ್ಟ್ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ನಿಮಗೆ ನೆನಪಿರ್ಬೋದು 2016 ಐ ವಾಸ್ ಆಲ್ಸೋ ಒನ್ ಆಫ್ ದ ಪರ್ಸನ್ಸ್ ಇನ್ಸ್ಟ್ರೂಮೆಂಟಲ್ ಫಾರ್ ದ್ಯಾಟ್. ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅದು ಗ್ರಾಸ್ ರೂಟ್ ಲೆವೆಲಲ್ಲೇ ನಾನು ಕೆಲಸ ಮಾಡ್ಕೊಂಡು ನಾನು ಬರ್ತಾಯಿದ್ದೆ. ಸೊ ಹಾಗಾಗಿ ಹೆಸರು ಬಂತು, ಟಿಕೆಟು ಸಿಕ್ತು. ಆಮೇಲೆ ಆಫ್ಕೋರ್ಸ್ ಜನ ಆಶೀರ್ವಾದ ಸಹ ಮಾಡಿದ್ರು. ವೆನ್ ಯು ಲುಕ್ ಬ್ಯಾಕ್ ಟುಡೇ ಸ್ಟಾರ್ಟಿಂಗ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ನಿಮ್ಮ ಬಗ್ಗೆ ಜನಗಳಿಗೆ ಒಂದು ಟಾಕಿಂಗ್ ಪಾಯಿಂಟು ಅಂತ. ಎವ್ರಿಬಡಿ ಆಚೆ ನಿಂತು ನೋಡೋರಿಗೆ ತುಂಬ ಜನ ಹೆಣ್ಮಕ್ಳು ನೋಡ್ತಾ ಇರ್ಬೋದು, ಪಾಲಿಟಿಕ್ಸ್ಗೆ ಹೆಣ್ಮಕ್ಳಿಗೆ ಒಂದು ಸೇಫ್ ಜಾಗನ, ಈಸ್ ಇಟ್ ಅನ್ ಈಸಿ ಇದು ಅಂತ. ಬಿಕಾಸ್ ಒಂದು ಕಡೆ ಅಫ್ಕೋರ್ಸ್ ನಿಮ್ಗೆ ಇಷ್ಟನೋ ಕಷ್ಟನೋ ಕೆಲವರು ಈ ಥರ ನಿಮ್ಮ ಮೇಲೆ ಕಮೆಂಟ್ಸ್ ಪಾಸ್ ಮಾಡಿರೋದಿದೆಯಾ, ರಾಮಲಿಂಗಾರೆಡ್ಡಿ ಅವ್ರ ಮಗಳಾಗಿರೋದ್ರಿಂದ ಅವ್ರಿಗೆಲ್ಲ ಈಸಿಯಾಗಿ ಬರುತ್ತೆ ಬಿಡ್ರಿ ಅಂತ, ಈ ಥರ ಯಾವ್ದಾರು ಫೇಸ್ ಮಾಡಿದ್ದು ಉಂಟಾ? ಯಾ ಜನ ಈಸಿ ಅಂತ ಅನ್ಕೋತಾರೆ. ಐ ಮೀನ್ ಎಸ್ ಒಪ್ಕೋತೀನಿ, ಆ ಪ್ರಿವಿಲೇಜ್ ಇದೆ. ಐ ಆಮ್ ಅವೇರ್ ಆಫ್ ದ ಪ್ರಿವಿಲೇಜ್. ಆ ಪುಷ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಹಳೆ ಕ್ಷೇತ್ರ, ಜನ ಪರಿಚಯ ಇರ್ತಾರೆ, ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ. ಸೊ ಅಫ್ಕೋರ್ಸ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿ, ನಾವು ಗ್ರೌಂಡಲ್ಲಿ ಜನ ಆಶೀರ್ವಾದ ಮಾಡಿದಾದ್ಮೇಲೆ ನನಗೆ ಫೋನ್ ಇದು ಮನೆ ಮುಂದೆ ಕಸ ಇದೆ, ಏನಾದ್ರು ಕೆಲಸ ಆಗಲಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ. ಯಾರಪ್ಪ ಯಾರಮ್ಮ ಅಂತ ನೋಡೋಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಪೀಪಲ್ ಎಕ್ಸ್ಪೆಕ್ಟ್ ಯು ಟು ವರ್ಕ್ ಆ್ಯಂಡ್ ಯು ಹ್ಯಾವ್ ಟು ಪ್ರೂವ್ ಯೋರ್ ಸೆಲ್ಫ್. ಟ್ರೂ, ದ್ಯಾಟ್ ಈಸ್ ದ ಬಾಟಮ್ ಲೈನ್. ವೆನ್ ಯು ಹ್ಯಾವ್ ಒಂದು 8 ಸತಿ MLA ಆಗಿರೋರು, ಅಂತಹ ಒಂದು ಬಿಗ್ ಫಿಗರ್ ಇನ್ ಪಾಲಿಟಿಕ್ಸ್, ವಾಸ್ ಆಲ್ಸೋ ಅ ಫಾದರ್ ಫಿಗರ್. ಯಾವ್ಯಾವ ಥರ ಕ್ಯೂರಿಯಾಸಿಟೀಸ್ ನಿಮಗೆ ಇತ್ತು ಅವ್ರನ್ನ ಮಗಳಾಗಿ ನೋಡ್ತಾ ಇದ್ದಾಗ? ಕೆಲವು ಸತಿ ಗೊತ್ತಿಲ್ಲದಂಗೆ ಕಲ್ತಿರ್ತೀರಾ, ಓಹೋ ಪಾಲಿಟಿಕ್ಸ್ ಅಂದರೆ MLA ಈ ಥರದೆಲ್ಲ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಎಲ್ಲರೂ ಆ ಥರ ದೂರದಿಂದಲೇ ನೋಡಿ ಕಲ್ತಿದ್ದ, ಅಥವಾ ಯಾವತ್ತಾರು ಕೂತ್ಕೊಂಡು ಅಪ್ಪ ಮಗಳು ಈ ಥರದೆಲ್ಲ ಮಾತಾಡಿದ್ದೀರಾ, ಅಪ್ಪ ಇದಂಗೆ ಅದಂಗೆ? ನಿಜ ಹೇಳಬೇಕು ಅಂದರೆ ಅಪ್ಪ ನನಗೆ ಏನೂ ಹೇಳ್ತಾನೆ ಇರಲಿಲ್ಲ. ನಾನು ತುಂಬ ಸತಿ ನಾನು ಕೇಳ್ತಾ ಇದ್ದೆ, ಅಪ್ಪ ಯು ಹ್ಯಾವ್ ಟು ಪೀಪಲ್, ಜನ ಏನು ಅನ್ಕೋತಾರೆ ಅಂದರೆ ತಂದೆಯವರು ಇದ್ದಾರಲ್ಲಮ್ಮ ಗೈಡೆನ್ಸ್ ಕೊಡೋಕ್ಕೆ ಅಂತ. ಅಪ್ಪನ ಡೈಲಾಗ್ ಏನು ಅಂದರೆ, ನೀರಿಗಿಳ್ದಾಗ ಈಜಲೇಬೇಕು, ನೀನು ಕಲಿ. ಸೊ ಬಟ್ ಆಫ್ಕೋರ್ಸ್ ಚಿಕ್ಕ ವಯಸ್ಸಿಂದ ನನ್ನನ್ನು ನನ್ನ ತಮ್ಮನ್ನ ತುಂಬ ಒಂಥರ ಶೆಲ್ಟರ್ಡಾಗೆ ಬೆಳೆಸಿದ್ರು. ಸೊ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಅದಾದಮೇಲೆ ಇಲ್ಲೇ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಕೈನೆಟಿಕಲ್ಲಿ ಬರ್ತಾಯಿದ್ದೆ. ಸೊ ಲೈಕ್ ಬಟ್ ಅಪ್ಪ ನಿಜವಾಗ್ಲೂ ಅವರಿಂದ ಇನ್ನೂ ನಾನು ಕಲಿತಾನೇ ಇದ್ದೀನಿ. ಯಾಕಂದರೆ ಅವರು ಯಾರು ಫೋನ್ ಮಾಡಿದ್ರೂ ಸಹ ಈವನ್ ಅನ್ನೋನ್ ನಂಬರ್ಸ್ ವಾಪಸ್ ಮಾಡ್ತಾರೆ. ಎವ್ರಿ ಸಿಂಗಲ್ ಡೇ, ಪ್ರತಿ ದಿವಸ 8 ಗಂಟೆ ಬೆಳಿಗ್ಗೆ, ಮಧ್ಯಾಹ್ನ 3 ಗಂಟೆ ಆಫೀಸಲ್ಲಿ ಸಿಗ್ತಾರೆ. ಏನೇ ಆಗಲಿ, ಇನ್ಕ್ಲೂಡಿಂಗ್ ಇವನ್ ಕೋವಿಡ್ ಟೈಮಲ್ಲೂ ಅಷ್ಟೇ ಜನರ ಮಧ್ಯೆ ಇದ್ದರು. ಆ್ಯಂಡ್ ಪಕ್ಷಾತೀತವಾಗಿ ಜನ ಯಾರು ಬಂದರೂ ಸಹ ಕೆಲಸ ಮಾಡಿದ್ದಾರೆ. ಸೊ ನಿಜವಾಗ್ಲೂ ನಾನು ಅದು ಈಗ ನನಗೆ ಫಸ್ಟು ಬರೀ ಅಪ್ಪ ಆಗಿದ್ರು, ಈಗ ನನಗೆ ಮೋರ್ ದೆನ್ ಅಪ್ಪ ಅವ್ರು ನನ್ನ ಬಾಸ್ ಈಗ. ಸೊ ಅದಕ್ಕೆ ನಿಜವಾಗ್ಲೂ ಈಗಲೂ ನಾನು ಅವ್ರನ್ನ ಪ್ರತಿ ದಿವಸ ನೋಡಿ ನಾನು ಕಲಿತಾ ಇದ್ದೀನಿ. ಪೊಲಿಟಿಷಿಯನ್ ಮಕ್ಕಳಂದಾಗ ಜನಗಳಿಗೆ ಅವ್ರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳೆಲ್ಲ ಇರೋದು ಸಹಜ. ಅವರಂದರೆ ಹಿಂಗಿರ್ತಾರೆ ಎಲ್ಲ. ವುಡ್ ಯು ಲೈಕ್ ಟು ಅಡ್ರೆಸ್ ಎನಿ ಆಫ್ ದೆಮ್ ಟುಡೇ? ಐ ಡೋಂಟ್ ನೋ ಹೌ ಅದರ್ ಪೊಲಿಟಿಷಿಯನ್ಸ್ ಚಿಲ್ಡ್ರನ್ ಆರ್, ನಿಜ ಹೇಳಬೇಕು ಅಂದರೆ. ಕರೆ ನಾನು ಈಗ ತಾನೇ ಹೇಳಿದೆ, ನನ್ನ ತಮ್ಮನಂತೂ ತುಂಬ ಒಂಥರ ಶೆಲ್ಟರ್ಡಾಗಿ ಬೆಳೆಸಿದ್ರು. ಇಟ್ ವಾಸ್ ಲೈಕ್ ಅ ವೆರಿ ವೆರಿ ನಾರ್ಮಲ್ ಅಪ್ಬ್ರಿಂಗಿಂಗ್. ಇನ್ಫ್ಯಾಕ್ಟ್ ಅಮ್ಮ ಪೆಟ್ರೋಲಿಗೆ ದುಡ್ಡು ಬೇಕು ಅಂದರೆ ಕೈನೆಟಿಕ್, ಇಲ್ಲೇ ನ್ಯಾಷನಲ್ ಕಾಲೇಜ್ ಜೈಲಾಗೆ ಕೈನೆಟಿಕ್ ಇತ್ತು, ಬ್ಲ್ಯಾಕ್ ಕಲರ್ ಕೈನೆಟಿಕ್ಕು. ಅಮ್ಮ
₹500 ಕೊಡಮ್ಮ ಪೆಟ್ರೋಲ್ ಆಗಬೇಕು ಅಂದರೆ ಹೋದ ವಾರ ₹100 ಕೊಟ್ಟಿಲ್ವಾ ನಿಂಗೆ ಏನು ಮಾಡಿದೆ ಅಂತ ಅಮ್ಮ ಬೈತಿದ್ರು. ಸೊ ಆ ರೀತಿ ನಾವು ಬೆಳ್ಕೊಂಡು ನಾವು ಹೋಗಿದ್ದು. ಸೊ ಒಂಥರ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳೋದ್ನಲ್ಲ, ನಾನು ಎಷ್ಟು 19 ವಯಸ್ಸು, ಸೆಕೆಂಡ್ ಇಯರ್ ಕಾಲೇಜ್ ಇರೋವಾಗಲೇ ನಾನು ಕೆಲಸ ಮಾಡೋಕ್ಕೆ ನಾನು ಪ್ರಾರಂಭ ಮಾಡಿದೆ. ಸೊ ನಾನಾಗಲಿ ನನ್ನ ತಮ್ಮ ಆಗಲಿ ಇನ್ಫ್ಯಾಕ್ಟ್ ಮನೆಯಲ್ಲಿ ಯಾರು ಗೆಸ್ಟ್ ಬರ್ತಾಯಿದ್ರು ಅಷ್ಟೇ ನಾವೇ ಅವ್ರನ್ನ ನೋಡ್ಕೊಳ್ಳೋದು ಎಲ್ಲ. ಸೊ ಒಂಥರ ತುಂಬ ಒಂಥರ ಡೌನ್ ಟು ಅರ್ತ್ ಲೈಕ್ ಮಿಡ್ಲ್ ಕ್ಲಾಸ್ ಅಪ್ಬ್ರಿಂಗಿಂಗ್ ನಮಗೆ ಇನ್ಫ್ಯಾಕ್ಟ್ ಮನೇಲಾಯಿತು. ಬೇರೆ ಹೊರಗಡೆ ಹೇಗೆ ಅಂತ ನನಗೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಸೊ ಯೂಶಲಿ ನಿಮ್ಮ ಸರ್ಕಲ್ ಹೇಗಿರುತ್ತೆ? ಲೈಕ್ ಹೌ ಸಿಂಗರ್ಸ್ ಅಂದರೆ ಆ ಕಮ್ಯುನಿಟಿನಲ್ಲಿ ಒಂದು ಸರ್ಕಲ್ ಇರುತ್ತೆ. ಸೊ ಪಾಲಿಟಿಕ್ಸಲ್ಲಿ ಎವರ್ ಸಿನ್ಸ್ ಯು ಆರ್ ಬಾರ್ನ್ ಐ ಥಿಂಕ್ ಯು ಆರ್ ಎಕ್ಸ್ಪೋಸ್ ಟು ದ್ಯಾಟ್. ಇದು ಮನೆ ಹತ್ರ ಎಲ್ಲ ಹೆಂಗಿರ್ತಾ ಇತ್ತು? ಲೈಕ್ ಇವತ್ತಿಗೂ ದಿನ ಬೆಳಗಾದರೆ ಜನ ಇರ್ತಾರೆ. ಸೊ ಅವೆಲ್ಲ ನಿಮ್ಗೆ ವಾಟ್ ಏಜ್ ಡಿಡ್ ಯು ಫಿಗರ್ ಔಟ್ ನಮ್ಮ ತಂದೆ ದೊಡ್ಡ ಪೊಲಿಟಿಷಿಯನು, ಇಂಥ ಒಂದು ವಾತಾವರಣದಲ್ಲಿ ನಾನು ಬೆಳೀತಾ ಇದ್ದೀನಿ ಅಂತ? ನಾನು 4 ತಿಂಗಳ ಮಗು ಇದ್ದಾಗ ಅವರು ಫಸ್ಟ್ ಟೈಮ್ ಕಾರ್ಪೊರೇಟ್ರು ಆದರು. ಓಹೋ. ಈಗಲೂ ಅಮ್ಮ ಹೇಳ್ತಾರೆ, ಇದು ಆಗ ಇದು ಬೂತ್ ಇರ್ತಿತ್ತು ಹೊರಗಡೆ, ಮನೇಲಿ ಫೋನ್ ಇರ್ತಿರ್ಲಿಲ್ಲ. SD ಬೂತ್. ಸೊ ಆಗ ನಾನು 4 ತಿಂಗಳ ಮಗು ಅಂತೆ ಎತ್ಕೊಂಡು ಹೋದ್ರಂತೆ. ಆಗ ನಾನು ವೈರ್ನ ಎಳಿತಿದ್ದಂತೆ. ಆಗ ಅಪ್ಪ ಹೇಳಿದ್ರಂತೆ ನಾನು ಗೆದ್ದೆ ಅಂತ. ಸೊ ಅಪ್ಪ ಈಗಲೂ ಹೇಳ್ತಾರೆ, ಸೊ ನಾನು ಹುಟ್ಟಿದಾದ್ಮೇಲೆ ಗುಡ್ ಲಕ್ ಶುರುವಾಯ್ತಂತೆ. ಸೊ ಚಿಕ್ಕ ವಯಸ್ಸಿಂದಲೂ ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮ 72 ಅಲ್ಲಿ ಕಟ್ಟಿದ ಮನೆ, ಲಕ್ಸಂದ್ರ ಮನೆ. ಸೊ ಅಲ್ಲಿ ಇನ್ಫ್ಯಾಕ್ಟ್ ಬೆಳಿಗ್ಗೆ 8 ಗಂಟೆ 7:30 ಜನ ಬರೋಕ್ಕೆ ಪ್ರಾರಂಭ ಆಗ್ತಾರೆ. ಸೊ ಜನರಿಗೆ ಗೊತ್ತು ಬಂದರೆ ಸಿಗ್ತಾರೆ ಅಂತ. ಸೊ ಜನ ನೋಡಿಕೊಂಡೇ ಇನ್ಫ್ಯಾಕ್ಟ್ ನಾನು ಬೆಳೆದಿದ್ದು. ಸೊ ಒಂಥರ ಎಲ್ಲರೂ ಅಷ್ಟೇ, ನಮ್ಮ ಅಕ್ಕದ ಮನೆ ಪಕ್ಕದ ಮನೆ ಎಲ್ಲರೂ ಅಷ್ಟೇ ಒಂಥರ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಐ ಹ್ಯಾಡ್ ಲೈಕ್ ಸಚ್ ಒಂಥರ ವೆರಿ ವೆರಿ ಡಿಫ್ರೆಂಟ್ ಡೈವರ್ಸ್ ಅಪ್ಬ್ರಿಂಗಿಂಗ್. ಅಲ್ಲೇ ಹತ್ತಿರದಲ್ಲೇ ಮೇರಿ ಮ್ಯಾಕ್ಲೆಟ್ ಸ್ಕೂಲ್ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಸಂಜೆನೂ ಅಷ್ಟೇ ಬಂದು. ಸೊ ಆಮೇಲೆ ನನ್ನ ಕಸಿನ್ಸ್ ಜೊತೆ ಇದು. ಸೊ ಒಂಥರ ಟಿಪಿಕಲ್ ಗೊತ್ತಲ್ಲ, ನಾವು ಬೆಂಗಳೂರಲ್ಲೆಲ್ಲ ಹೇಗೆ ನಾವೆಲ್ಲ ಹುಟ್ಟು ಬೆಳೆದ್ವಿ ಅಂತ. ಸೊ ದಿಸ್ ಇಸ್ ಹೌ ಯುವರ್ ಇನಿಷಿಯಲ್ ಡೇಸ್ ಮತ್ತು ಕಾಲೇಜ್ ಡೇಸ್ ಎಲ್ಲ ಇತ್ತು, ಬೀಯಿಂಗ್ ಬಾರ್ನ್ ಟು ಅ ಪೊಲಿಟಿಷಿಯನ್ ಆ್ಯಂಡ್ ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಅಂತಲ್ಲ. ಸಿದ್ಧಾಂತಗಳು ಲೈಫಿಗೆ ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ಈ ತರಹದ ವಾತಾವರಣದಲ್ಲಿ ಬೆಳೆದಾಗ ಮನೆಯಲ್ಲೇ ನಿಮಗೆ ಲೀಡರ್ಸು, ರೋಲ್ ಮಾಡೆಲ್ಸ್ ಎಲ್ಲ ಸುತ್ತ ಕಾಣ್ತಾ ಇರ್ತಾರೆ. ಅಪ್ಪನ ಯಾವ ಸಿದ್ಧಾಂತಗಳು ಪಾಲಿಟಿಕ್ಸಲ್ಲಿ ಅಥವಾ ವ್ಯಕ್ತಿಗತವಾಗಿ ಅದು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದೆ? ಹ್ಯೂಮಿಲಿಟಿ, ಬೀಯಿಂಗ್ ಡೌನ್ ಟು ಅರ್ತ್, ಮತ್ತು ಜನರ ಜೊತೆ ಸ್ಪಂದಿಸೋದು, ಬೀಯಿಂಗ್ ಆಕ್ಸೆಸಿಬಲ್. ಆಮೇಲೆ ಅವ್ರಿಗಿರುವಂಥ ಬದ್ಧತೆ ಇದೆಯಲ್ಲ, ಕಮಿಟ್ಮೆಂಟ್ ಟುವರ್ಡ್ಸ್ ಪೀಪಲ್. ಯಾವ ಥರ ಕೇಳಿದ್ದೀರಾ? ಅಪ್ಪ ಅಂದರೆ 8 ಸತಿ MLA ಅಂದರೆ ಯೂಶಲಿ ಜನ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ, ಅವ್ರು ನೆಕ್ಸ್ಟ್ MP ಅಥವಾ ಇನ್ನೇನೋ ಬೇರೆ ಪಾರ್ಟಿನಲ್ಲಿ ಬೇರೆ ಬೇರೆ ಇದಕ್ಕೆ ಅಂತಲ್ಲ. ಹ್ಯಾವ್ ಯು ಎವರ್ ಕ್ವೆಶ್ಚನ್ಡ್ ಹಿಮ್? ನಿಮ್ಮ 8 ಸತಿ ಆದ್ರೂ ನಿಮ್ಮ ವಾಟ್ ಇಸ್ ಫ್ಲೋಟಿಂಗ್ ಯುವರ್ ಬೋಟ್ ಅಂತಾರಲ್ಲ, ಆ ಥರ ಅಂತೆಲ್ಲ ಕೇಳಿದ್ದೀರಾ? ಓ ಯಾ ತುಂಬ ಸತಿ ಕೇಳಿದ್ದೀನಿ ನಾನು ಅಷ್ಟೇ. ಯಾಕಂದರೆ ನನಗೆ MLA ಆದಮೇಲೆ ನನಗೊಂಥರ ಸಡನ್ನಾಗಿ ಲರ್ನಿಂಗ್ ಕರ್ವ್ ಹಿಂಗಾಯಿತು. ಆ್ಯಂಡ್ ಐ ಹ್ಯಾಡ್ ಟು ಡೂ ಎವ್ರಿಥಿಂಗ್. ಮಾರನೇ ದಿವಸನೇ ಇನ್ಫ್ಯಾಕ್ಟ್ ಆಫೀಸಿಗೆ ಬಂದರು. ಆ್ಯಂಡ್ ಆಬ್ವಿಯಸ್ಲಿ ನನಗೇನು ಹೇಳ್ಕೊಡ್ತಾ ಇರಲಿಲ್ಲ, ನಾನೇ ಕಲಿಬೇಕಾಗಿತ್ತು. ಸೊ ಆಮೇಲೆ ಇಟ್ ಈಸ್ ನಾಟ್ ಈಸಿ, ಯಾಕಂದರೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಆಮೇಲೆ ನಮ್ಮ ತಂದೆಯವ್ರು ಇನ್ನೊಂದು ಏನು ಗುಣ ಅಂದರೆ, ಯಾರೇ ಆಗಿರಲಿ ಮದುವೆಗೆ ಕರೀತಾರೆ ಅಂದರೆ ಒಂದು ಚಿಕ್ಕ ಆಫೀಸ್ ಓಪನಿಂಗ್ ಇರಲಿ ಹೋಗ್ತಾರೆ. ಸೊ ಒಂದು ದಿವಸ ನನಗೆ ಈಗಲೂ ನೆನಪಿದೆ, ಒಂದು 25 ಪ್ರೋಗ್ರಾಮ್ಸ್ ಇತ್ತು. ನಾನು ಹೇಳಿದೆ, ನಂಗೆ ಸುಸ್ತಾಗೋಯ್ತು. ನಾನು ಹೇಳಿದೆ, ಅಯ್ಯೋ ಹೆಂಗೆ ಮಾಡ್ತೀರಾ ಅಂತ.
25 ಪ್ರೋಗ್ರಾಮ್ಸ್ ಇನ್ ಅ ಡೇ. ಸೊ ಆಮೇಲೆ ಅಫ್ಕೋರ್ಸ್ ಅಭ್ಯಾಸ ಆಗೋಯ್ತು ನನಗೂ. ರಾಜ್ಯೋತ್ಸವ ಕಾರ್ಯಕ್ರಮ, ಲೈಕ್ ಗಣೇಶ ಹಬ್ಬ, ಮದುವೆಗಳು, ಸಾವು, ಮುಂಜಿ. ಸೊ ಡೆಮೋಕ್ರಸಿ ಹೇಗೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅದಿದೆಯೋ ಅದೇ ಥರ ವಿತ್ ದ ಪೀಪಲ್ ಅದು ಅದೇ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂತ ಸಮಥಿಂಗ್ ದಟ್ ಯು ಸೀನ್ ಆ್ಯಂಡ್ ದೆನ್ ಯು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನ್ಡ್ ಅಂತ. ನಾವು ಐ ಆಮ್ ಕ್ಯೂರಿಯಸ್ ಟು ನೋ, ಫಸ್ಟ್ ಟೈಮ್ MLA ಆದಾಗ ನೀವು ಹೇಳಿದ್ರಿ ಆದಮೇಲೆ ಸಡನ್ನಾಗಿ ಹಿಂಗಿತ್ತದು ಕರ್ವ್ ಅಂತ. ಡ್ಯೂ ಯು ರಿಮೆಂಬರ್ ಫಸ್ಟ್ ಡೇ ಇನ್ ಆಫೀಸಲ್ಲಿ ಏನೇನಾಯಿತು ಮತ್ತು ಅಷ್ಟು ಆ ಟೆನ್ಯೂರ್ ಫಸ್ಟ್ ಡೇ ಆಫ್ ಆಫೀಸ್ ಏನೇನಾಯ್ತು ಅದು ಹೇಳಿ. ತುಂಬ ಸಂತೋಷ ಆಯಿತು. ಐ ಮೀನ್ ಒಂಥರ ನನಗೀಗಲೂ ನೆನಪಿದೆ. ಫಸ್ಟ್ ಡೇನೇ ಹೋಗಿ ಇಲ್ಲಿ ನಮ್ಮ ಬೈಸಂದ್ರ ಅಲ್ಲಿ ಒಂದು ಸರ್ಕಾರಿ ಶಾಲೆ ಒಂದು ಅಭಿಯಾನ ನಾವು ನಡೆಸಿದ್ವಿ. ಮಕ್ಕಳು ಇನ್ಫ್ಯಾಕ್ಟ್ ಬಂದು ದಯವಿಟ್ಟು ಶಿಕ್ಷಣ ತುಂಬ ಮುಖ್ಯ, ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ. ಸೊ ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಇನ್ಫ್ಯಾಕ್ಟ್ ಅದಾದಮೇಲೆ ದತ್ತು ತಗೊಂಡು ಎಲ್ಲ ಇಂಪ್ರೂವ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಆ ಅಭಿಯಾನ ಆದಮೇಲೆ. ಸೊ ಆವತ್ತೇ ಫಸ್ಟ್ ಡೇ ನನಗೆ ಈಗಲೂ ನೆನಪಿದೆ. ಆಮೇಲೆ ನನಗೆ ಇನ್ನೊಂದು ಏನು ತುಂಬ ತುಂಬ ಇಷ್ಟ ಅಂದರೆ ಪರಿಸರ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆವತ್ತೇ ಒಂದು ಕಾರ್ಯಕ್ರಮ ಮಾಡಿದೆ. ದೊಡ್ಡ ಬ್ಲ್ಯಾಕ್ ಸ್ಪಾಟ್ ಇತ್ತು. ಅದನ್ನ ಎಲ್ಲ ನಾನು, ಕಾರ್ಪೊರೇಟರು, ಎಲ್ಲ ನಮ್ಮ ಸಿಟಿಸನ್ಸ್ ಎಲ್ಲರೂ ಹೋಗಿ ಸೇರಿಕೊಂಡು ಕ್ಲೀನ್ ಮಾಡಿ ಸ್ವಲ್ಪ ಅವೇರ್ನೆಸ್ಸು ಮಾಡಿದ್ವಿ. ಅಸೆಂಬ್ಲಿಗೆ ಹೋಗಿತ್ತು ಫಸ್ಟ್ ದಿವಸ, ಈಗಲೂ ನನಗೆ ನೆನಪಿದೆ. ಒಂಥರ ಅಲ್ಲಿ ಹೋಗಿ ನಾನು ಕೂತ್ಕೊಂಡು ಎಲ್ಲ ನನ್ನ ಸುತ್ತಮುತ್ತ ನಾನು ನೋಡ್ತಾ ಇದ್ದೀನಿ. ಒಂಥರ ನನ್ನ ಸೌಭಾಗ್ಯ ಅಂತ ಅನಿಸ್ತು. ಅಟ್ ದ ಸೇಮ್ ಟೈಮ್ ನಾನು ಕೌನ್ಸಿಲ್ಗೂ ನಾನು ಹೋಗಿದ್ದೆ, ನಮ್ಮ BBMP ಕೌನ್ಸಿಲ್. ಆದರೆ ಒಂಥರ ಅಜಗಜಾಂತ ವ್ಯತ್ಯಾಸ. ಯಾಕಂದರೆ ಇಲ್ಲಿ ನಾನು ನೋಡಿದ್ರೆ ಎಲ್ಲಪ್ಪ ನಂತರ ಇರೋರು ಮಹಿಳೆಯರು ಅಂದರೆ ಬರೀ 10 ಜನ. ಇಮ್ಯಾಜಿನ್, ಔಟ್ ಆಫ್ 224, 4%. ಇಲ್ಲಿ ನಮ್ಮ BBMPಯಲ್ಲಿ 50%, ಥ್ಯಾಂಕ್ಸ್ ಟು ರೆಸರ್ವೇಷನ್. ಸೊ ಆವತ್ತೇ ಇನ್ಫ್ಯಾಕ್ಟ್ ಅಂದ್ಕೊಂಡೆ, ನಮ್ಮ ವಿಮೆನ್ಸ್ ರೆಸರ್ವೇಷನ್ ಬಿಲ್ಲು ಯಾವತ್ತು 25 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದು, ಅದನ್ನು ಇನ್ಫ್ಯಾಕ್ಟ್ ಮಾಡಲೇಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಪ್ರೈವೇಟ್ ಮೆಂಬರ್ಸ್ ಬಿಲ್ಲಾಗೂ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅದಾದಮೇಲೆ 2 ವರ್ಷ ಹಿಂದೆ ಆ್ಯಸ್ ಅನ್ MLA. ಅಫ್ಕೋರ್ಸ್ ಫೈನಲಿ ಈಗ ಬಂತು, ಅದನ್ನ ಇಂಪ್ಲಿಮೆಂಟೇಷನ್ ಆದಷ್ಟು ಬೇಗ ಮಾಡಬೇಕು. ನೀವು ಮಾತಾಡ್ತಾ ಒಂದು ಹೇಳಿದ್ರಿ, ಸುತ್ತ ನೋಡ್ತೀನಿ 10 ಜನ ಹೆಣ್ಮಕ್ಳು. ಟುಡೇ ತುಂಬ ಜನ ಹೆಣ್ಮಕ್ಳು ಪಾಲಿಟಿಕ್ಸಿಗೆ ಹೆಚ್ಚು ಬರೋಕ್ಕಾಗ್ತಾ ಇಲ್ಲ. ಬೀಯಿಂಗ್ ಅ ವುಮನ್ ಇನ್ ಪಾಲಿಟಿಕ್ಸ್, ನಿಮ್ಮ ಅಭಿಪ್ರಾಯ ಈ ಎಲ್ಲ ವಿಚಾರನ ಕೂಲಂಕುಷವಾಗಿ ನೋಡಿದಾಗ ಏನು? ನಮ್ಮ ಅಭಿಪ್ರಾಯಗಳಿರ್ಬೋದು, ನಮ್ಮ ಆಲೋಚನೆ ಬೇರೆ ಇರುತ್ತೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ. ನಾವು 50% ಇದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ನಗರದಲ್ಲಿ. ಆದರೆ ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ಭಾಳ ಕಡಿಮೆ ಇದ್ದಾರೆ. ಯಾಕಂದರೆ ನೋಡಿ, ಹೇಗೆ ಗೊತ್ತಾಗುತ್ತೆ ಏನೇನು ನಮ್ಮ ಕಷ್ಟಗಳೇನಿದೆ ಅಂತ? ನಾನಾಗಲಿ ನೀವಾಗಲಿ ಪ್ರತಿಯೊಬ್ಬ ಮಹಿಳೆನ ಹೋಗಿ ಕೇಳೋಣ, ನೀವು ಏನೇನೋ ತೊಂದರೆಗಳು ನೀವು ಅನುಭವಿಸ್ತೀರಾ ನಿಮ್ಮ ಲೈಫಲ್ಲಿ ಅಂತ. ಆಲ್ಮೋಸ್ಟ್ 99% ಅಲ್ಲ 100% ಮಹಿಳೆಯರು ನನ್ನ ಲೈಫಲ್ಲಿ, ಐ ಆಮ್ ಶ್ಯೂರ್ ನಿಮ್ಮ ಲೈಫಲ್ಲೂ ಯಾರ್ಯಾರು ಗೊತ್ತಿದ್ದಾರೋ, ಏನಾದರೂ ಒಂದು ಈ ಬಸ್ಸಲ್ಲಿ ಹೋಗೋಗಿರ್ಬೋದು, ಬೀದಿಯಲ್ಲಿ ಹೋಗೋಗಿರ್ಬೋದು, ಏನೋ ಒಂದು ಅತ್ಯಾಚಾರ ಅವ್ರು ಫೇಸ್ ಮಾಡಿರ್ತಾರೆ ಲೈಫಲ್ಲಿ. ಸೊ ಅದನ್ನು ನಾವು ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ಇನ್ಫ್ಯಾಕ್ಟ್ ವರ್ಕ್ ಆನ್ ದ್ಯಾಟ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಬಟ್ ಅಟ್ ದ ಸೇಮ್ ಟೈಮ್ ಆಲ್ಸೋ ನೋಡಿ, ನಾವು ಕೆಲಸ ಇರ್ಬೋದು, ಪ್ರತಿಯೊಂದು ಈಗ ಇತ್ತೀಚೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ IT BT ಎಲ್ಲ ಬಂದಮೇಲೆ ಜಾಸ್ತಿ ಆಗಿದೆ ಆ ಸೆಕ್ಟರಲ್ಲಿ ನಾವು ಮಹಿಳೆಯರು. ಆದರೆ ಬಟ್ ಸ್ಟಿಲ್ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ವರ್ಕ್ ಫೋರ್ಸಲ್ಲಿ ಇತ್ತೀಚೆಗೆ ಇದು ಯಾವುದೋ ಒಂದು ಹೊಸ ರಿಪೋರ್ಟಲ್ಲಿ ನಾನು ಓದ್ತಾ ಇದ್ದೆ. ಕೋವಿಡ್ ಬಂದಾದಮೇಲೆ, ಲಾಕ್ಡೌನ್ ಬಂದಾದಮೇಲೆ ದ ನಂಬರ್ ಆಫ್ ವುಮೆನ್ ವರ್ಕಿಂಗ್ ಇನ್ ದ ವರ್ಕ್ ಫೋರ್ಸ್ ಹ್ಯಾಸ್ ರೆಡ್ಯೂಸ್ಡ್ ಅಂತ. ಆಮೇಲೆ ನೋಡಿ, ಪ್ರತಿಯೊಬ್ಬ ಮಹಿಳೆ ಅವಳ ಕಾಲ ಮೇಲೆ ನಿಂತ್ಕೋಬೇಕು ಫೈನಾನ್ಷಿಯಲಿ. ನಾನು ಎಲ್ಲಿ ಹೋದರೂ ನಾನು ಅದೇ ಹೇಳೋದು. ಆ ಕೈಯಲ್ಲೊಂದು ಸ್ವಲ್ಪ ಹಣ ಇದ್ದರೆ ವಿ ಹ್ಯಾವ್ ದಟ್ ಮೆಂಟಲ್, ದಟ್ ಫ್ರೀಡಮ್
ಇನ್ಫ್ಯಾಕ್ಟ್ ನನಗೀಗ ಅದು ನನಗೆ ನೆನಪಾಯಿತು. ಯಾಕಂದರೆ ಆ 2,000 ರೂಪಾಯಿ ನಿಜವಾಗ್ಲೂ ಮಹಿಳೆಯರಿಗೆ ಎಷ್ಟು ಯೂಸ್ ಆಗ್ತಿದೆ ಅಂದರೆ ನಮ್ಮ ಗೃಹಲಕ್ಷ್ಮಿ ಸ್ಕೀಮು. ಇನ್ನೊಂದು ಅಷ್ಟೇ ನೋಡಿ, ನಾನಾಗಲಿ ನೀವಾಗಲಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಬೇಕು ಅಂದರೆ ತುಂಬ ಜನ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನನಗೀಗಲೂ ನೆನಪಿದೆ, 3 ವರ್ಷ ಹಿಂದೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಗಾರ್ಮೆಂಟ್ ವರ್ಕರ್ಸ್ ಜೊತೆ ಒಂದು ಇದಿತ್ತು ಸಭೆ. ಆಗ ಅವ್ರು ಹೇಳಿದರು ಫ್ರೀ ಬಸ್ ಇದು ಮಾಡಬೇಕು ಅಂತ. ಯಾಕಂದರೆ ಪಾಪ ಅವರು ಸಂಬಳನೇ ಹಬ್ಬ ಅಂದರೆ 8,000 10,000, 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ರು ಅವರು, ಜಸ್ಟ್ ಆ 1,500-2,000 ರೂಪಾಯಿ ಸೇವ್ ಮಾಡೋಕ್ಕೆ. ಇದೆಲ್ಲ ನಿಜವಾಗ್ಲೂ ಎಷ್ಟು ಯೂಸ್ ಆಗ್ತಿದೆ ಅಂದರೆ, ಬಿಕಾಸ್ ನನಗೆ ತುಂಬ ಒಂಥರ ಬೇಜಾರಾಗುತ್ತೆ ಅದನ್ನ ಏನು ಫ್ರೀ ಬಿ ಅನ್ನೋದು, ರೇವ್ಡಿ ಕಲ್ಚರ್ ಅನ್ನೋದು. ಏಕೆಂದರೆ ನಮ್ಮ ಎಕಾನಮಿ ಅನ್ಬೋದು, ನಮ್ಮ ದೇಶದ ಬೆನ್ನೆಲುಬು ಯಾರು? ಇಟ್ ಈಸ್ ಆಲ್ಸೋ ವುಮೆನ್. 50% ಇದ್ದೀವಿ ನಾವು. ಪ್ರತಿಯೊಬ್ಬರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಆರ್ಥಿಕವಾಗಿ. ಆ್ಯಂಡ್ ವೆನ್ ದೆರ್ ಇಸ್ ಅ ಲಿಟಲ್ ಮನಿ ಇನ್ ಅ ವುಮನ್ಸ್ ಹ್ಯಾಂಡ್, ಶೀ ಯೂಸಸ್ ಇಟ್ ಫಾರ್ ಹರ್ ಫ್ಯಾಮಿಲಿ, ಅವ್ರ ಮಕ್ಕಳಿಗೆ. ಈಗ ನೋಡಿ, ಮೊನ್ನೆ ನಾನು ಓದ್ತಾ ಇದ್ದೆ, ಆ ಹಾವೇರಿ ಬಿಸಿಲಲ್ಲಿ ಕೂಡ್ ಹಾಕಿ ಗೃಹಲಕ್ಷ್ಮಿ ದುಡ್ಡಿಂದ ಒಂದು ಫ್ರಿಡ್ಜ್ ಖರೀದಿ ಮಾಡಿದ್ರಂತೆ. ಇನ್ನೊಬ್ಬ ಸ್ಟೂಡೆಂಟು ವಿಜಯಪುರ ಟಾಪರ್ ಗೃಹಲಕ್ಷ್ಮಿ ದುಡ್ಡಿಂದ ಇದು ಫೀಸ್ ಕಟ್ಟಿದ್ರಂತೆ. ಸೊ ಆ್ಯಂಡ್ ದೀಸ್ ಆರ್ ಆಲ್ ಆರ್ ಇಶ್ಯೂಸ್. ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 18 ವರ್ಷ ಆಯಿತು. ನನ್ನ ಕಾಲ ಮೇಲೆ ಇವತ್ತು ನಾನು ನಿಂತಿದ್ದೀನಿ, ದುಡಿತಾ ಇದ್ದೀನಿ. ಆ್ಯಂಡ್ ಮೇ ಬಿ ನನಗೆ ಎಲ್ಲೋ ಒಂದು ಕಡೆ ಒಂದು ಕ್ವೆಶನ್ ಇತ್ತು, ಏನು ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಫ್ರೀಯಾಗಿ ಕೊಡ್ತಾರಲ್ಲ, ಕೊಡೋದ್ರಿಂದ ಐ ವಾಸ್ ಆ್ಯಕ್ಚುಲಿ ಅಗೇನ್ಸ್ಟ್ ಇಟ್. ಬಟ್ ನೀವು ಇದು ಹೇಳಿದಾಗ ನನಗೆ ಅರ್ಥ ಆಗ್ತಾ ಇದೆ, ಓಕೆ ಇದು ನಮ್ಮಂಥವ್ರಿಗೂ ಅಲ್ವೇ ಅಲ್ಲ ಇದು. ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರೋದು, ದೇರ್ ಇಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್ ಆಫ್ ದಿಸ್ ಸೊಸೈಟಿ. ಅವರನ್ನು ಪ್ರೋತ್ಸಾಹಿಸೋದಕ್ಕೆ, ಅವರಿಗೆ ಪುಷ್ಟಿ ಕೊಡೋದಕ್ಕೆ ಅಂತ ಸರ್ಕಾರಗಳು ಮಾಡುವಂಥ ಒಂದು ಸ್ಕೀಮ್ ಇದು ಅನ್ನೋದು. ಸೊ ಹಾಗಿದ್ರೆ ಮುಂದೆ ಬರುವಂಥ ಪ್ರಶ್ನೆ, ಆ್ಯಂಡ್ ಆಲ್ಸೋ ಅಟ್ ದ ಎಂಡ್ ಆಫ್ ದಿ ಡೇ ಇದು ನಮ್ಮ ದುಡ್ಡಿದು. ನಮ್ಮ ದುಡ್ಡು, ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ಪೀಪಲ್. Just that through Congress, for example, through the government, and it will also go back into the economy, go back into circulation. So my question was like, 5 ಬೆರಳು ಒಂಥರ ಹೇಗಿಲ್ವೋ, ಡೆಮೋಕ್ರಸಿನಲ್ಲೂ ನಿಮಗೆ ಓಟ ಹಾಕೋರು 5 ಜನ ಒಂಥರ ನೋಡ್ತಾ ಇರಲ್ಲ ನಿಮ್ಮನ್ನು. ಕೆಲವು ಸತಿ ನಾವು ಆ ಮ್ಯಾನಿಫೆಸ್ಟೋ ಇದೆಲ್ಲ ನೋಡ್ತಾ ಇದ್ದಾಗ, ಇಸ್ ಇಟ್ ದ್ಯಾಟ್ ಸಮ್ ಸೆಕ್ಟರ್ನ ಅವ್ರಿಗೆ ನಾವು ಯೂಶ್ವಲಿ ಹೆಚ್ಚು ಫೋಕಸ್ ಮಾಡಿ ಅವ್ರಿಗೆ ಕ್ಯಾಂಪೇನ್ಸ್ಗಳು ನಡೆಯುತ್ತೆ ಅಂತನಾ? ಅದನ್ನೇನು ಕೆಲವು ಸತಿ ವೋಟ್ ಬ್ಯಾಂಕ್ಸ್ ಅಂತ ಏನೇನೋ ಟರ್ಮ್ ಎಲ್ಲ ಕಾಯಿನ್ ಮಾಡ್ತಾರಲ್ಲ. ಸೊ ನಿಮ್ಮ ಆಲೋಚನೆಗಳು, ವೆನ್ ಯು ಸ್ಟಂಬಲ್ ಅಪಾನ್ ಈ ಥರದ ಕ್ಯೂರಿಯಾಸಿಟೀಸ್, ಹೌ ಡು ಯು ಹ್ಯಾಂಡಲ್ ಇಟ್? ಫಸ್ಟ್ ಆಫ್ ಆಲ್ ನನಗೆ ಬಹಳ ಹೆಮ್ಮೆ ಆಗುತ್ತೆ ಬೀಯಿಂಗ್ ಅ ಪರ್ಸನ್ ಹೂ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ನಾಟ್ ಬಿಕಾಸ್ my grandfather was a part of this party, adala. Yakandre this party has stood for everybody. ಬಡವ್ರು ಇರ್ಬೋದು, ಮಧ್ಯಮ ವರ್ಗದವ್ರು ಇರ್ಬೋದು, ಮಹಿಳೆಯರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಆಮೇಲೆ ಈಗ ತಾನೇ ನಾನು ಮಾತಾಡಿದ್ನಲ್ಲ, ಯುವಕರು, ಎವ್ರಿಬಡಿ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಆಗ ನಮಗೆ ಹೋರಾಟ ಮಾಡಿ ನಮ್ಮ ಪಕ್ಷ 133 ವರ್ಷ ಹಳೆ ಪಕ್ಷ, ನಮಗೆಲ್ರಿಗೂ ಸಮಾನತೆ ಇದೆ ಅಂತ ನಮ್ಮ ಸಂವಿಧಾನದಲ್ಲಿ ಬರೆದಿದೆ. ಆ್ಯಂಡ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಇರಬೇಕು ಅಂತ ಮಾಡ್ತಿರುವಂಥ ಆ ಉದ್ದೇಶ. ಸೊ ಈ ಥರ ಒಂದು ವಿಚಾರದಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್ಸ್ ಹಂಗಿದ್ರೆ ಈ ಥರ ಸ್ಕೀಮ್ಸ್ಗಳು, ಅನೌನ್ಸ್ಮೆಂಟ್ಸ್, ಇನ್ಕ್ಲೂಸಿವ್, it is a part of the idu. Today, curious to know, ಕಾಂಗ್ರೆಸ್ ಪಾರ್ಟಿ ಅಂತ ಬಂದಾಗ ಸ್ಟ್ರಾಟಜೀಸ್ ಪಾರ್ಟಿಯಿಂದ ಪಾರ್ಟಿಗೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಆ್ಯಂಡ್ ಆಯಾ ಕಾಲಘಟ್ಟದಲ್ಲಿ ಇವತ್ತಿನ ಜನಕ್ಕೆ ಏನು ಬೇಕು ಎಲ್ಲನೂ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಪಾರ್ಟಿನಲ್ಲಿ ಇವತ್ತು ರೀಸೆಂಟಾಗಿ ನಿಮ್ಮ ಕ್ಯಾಂಪೇನ್ ಅಂತೆಲ್ಲ ನೋಡಿದಾಗ ನಮ್ಮ CM ಇಂದ ಹಿಡಿದು DCM ಅವರು, ಈ ಕಡೆ ಸಿದ್ದರಾಮಯ್ಯ ಅವರು, ಆ ಕಡೆ DK ಶಿವಕುಮಾರ್ ಅವರು, ಮಧ್ಯದಲ್ಲಿ ನೀವಿದ್ರಿ, ಆ್ಯಂಡ್ ಎಲ್ಲ ಪಾರ್ಟಿ ಅವರು ಸಪೋರ್ಟ್ ಅಂತ. ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಆನೆಸ್ಟ್ಲಿ, ಇವತ್ತು ಒಂದೊಂದು ಪಾರ್ಟಿ ಒಳಗಡೆನೂ ಒಂದೊಂದು ಈಕೋಸಿಸ್ಟಮ್ ಇರುತ್ತೆ, ಒಂದು ವಾತಾವರಣ ಇರುತ್ತೆ. ಡೆಫಿನೆಟ್ಲಿ. ಸೊ ಕಾಂಗ್ರೆಸ್ ಒಳಗಿನ ಇವತ್ತಿನ ವಾತಾವರಣ ಹೇಗಿದೆ?
ನಿಜ ಹೇಳ ಸಾಕದಾಗಿದೆ. ಯಾಕಂದರೆ ಯಾಕೆ? ಎಸ್, ಈಗ ತಾನೇ ನಾನು ಮಹಿಳೆ ರೆಪ್ರೆಸೆಂಟೇಷನ್ ಬಗ್ಗೆ ನಾನು ಮಾತಾಡ್ತಿದ್ದೆ. 28 ಕ್ಷೇತ್ರಗಳಿದೆ, 6 ಜನ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 50% ಆರ್ ಯೂತ್, ಪೀಪಲ್ ಲೈಕ್ ಅಸ್, ಬಿಲೋ ದ ಏಜ್ ಆಫ್ ಲೈಕ್ 40-45 ಆ ಥರ. ಆಮೇಲೆ ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಕೀಪಿಂಗ್ ಎವ್ರಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಫಾರ್ಮರ್ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಎಜುಕೇಷನಲ್ಸ್ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇನ್ಕ್ಲೂಸಿವ್. ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ಆ ಪ್ರಶ್ನೆ ಮಾಡೋ ಅಧಿಕಾರ ನನ್ನ ಪಕ್ಷದಲ್ಲಿದೆ. ಧೈರ್ಯವಾಗಿ ನಾನು ಪ್ರಶ್ನೆ ಮಾಡ್ಬೋದು, ನಾಟ್ ಜಸ್ಟ್ ಔಟ್ಸೈಡ್, ಇಂಟರ್ನಲಿ ಆಸ್ ವೆಲ್. ಆ್ಯಂಡ್ ಈಗ ತಾನೇ ನೀವು ಹೇಳಿದ್ರಿ DK ಶಿವಕುಮಾರ್ ಸರ್ ಅವರು, ಸಿದ್ದರಾಮಯ್ಯ ಸರು ಕ್ಯಾಂಪೇನಿಗೆ ಬಂದಿದ್ದರು ಅಂತ. ನಾನು ಯಾವಾಗ ಇನ್ಫ್ಯಾಕ್ಟ್ ನಾನು ಯಾವಾಗ ಪಾಲಿಟಿಕ್ಸಿಗೆ ಬಂದೋ ಡೇ 1 ಇನ್ಫ್ಯಾಕ್ಟ್ ಕಂಟೆಸ್ಟ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಮನಸ್ಸಲ್ಲೂ ಇರಲಿಲ್ಲ. ಫಸ್ಟು ನನಗೆ ಪ್ರೋತ್ಸಾಹ ಮಾಡಿದ್ದೆ DK ಸುರೇಶ್ ಸರು. ಆಗ ಅವರು MP ಆಗಿದ್ದರು. ಡೆಲ್ಲಿಯಲ್ಲಿ ಒಂದು ಪ್ರೊಟೆಸ್ಟಿಗೆ ಹೋಗಿದ್ದೆ, ನಿಂತ್ಕೊಮ್ಮ MLA ಎಲೆಕ್ಷನ್ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅದಾದಮೇಲೆ ನಿಜವಾಗ್ಲೂ ನಮ್ಮ DK ಶಿವಕುಮಾರ್ ಸರ್ ಅವರು ಈಗಲೂ ಅಷ್ಟೇ ಸುಮಾರು ಒಂದು 8 ತಿಂಗಳಿಂದ ನಿಂತ್ಕೋ ಅಂತ ಅವರೇ ಇನ್ಫ್ಯಾಕ್ಟ್ ಹೇಳ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಿದ್ದರಾಮಯ್ಯ ಸರ್ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಕಡಿಮೆನೆ. ಮೊನ್ನೆ ನೀವು ಹೇಳಿದ್ರಲ್ಲ ಆ ಫೋಟೋ ನೀವು ನೋಡಿದ್ರಿ ಅಂತ. ಅಫ್ಕೋರ್ಸ್ ಬೊಮ್ಮನಹಳ್ಳಿ ಮತ್ತು ಪದ್ಮನಾಭನಗರ ಸುತ್ತ ಎಲ್ಲ ನಿಮ್ದೊಂದು ದೊಡ್ಡ ಕ್ಯಾಂಪೇನ್ ನಡೆಯುತ್ತೆ. ಐ ಥಿಂಕ್ ನೀವೆಲ್ಲ ಕ್ಯಾಂಟರಲ್ಲಿದ್ರಿ, ವೇರಿಂಗ್ ಒನ್ ಹ್ಯಾಟು, ಎಲ್ಲರೂ ಇಡೀ ದಿನ ಮಾಡಿದ್ದೀರಾ ಕ್ಯಾಂಪೇನಿಂಗ್. ಜನಗಳ ಮಧ್ಯೆ ಇಳಿದಾಗ ಐ ಆಮ್ ಶೋರ್ ಪಲ್ಸ್ ಬೇರೆ ಬೇರೆ ಸಿಗ್ತಾನೆ ಹೋಗುತ್ತೆ. ಬಟ್ ಆ ಕ್ಯಾಂಪೇನ್ ಟೈಮಲ್ಲಿ ನಿಮ್ಗೆ ಏನೇನು ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು? ನಾನು ಯಾಕೆ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಮಾತಾಡಿದೆ ಅಂದರೆ, ಅವರು ಬಂದು ಅದು ಈ ವಯಸ್ಸಲ್ಲಿ ನಾವು ಪ್ರಾರಂಭ ಮಾಡಿ ಅವ್ರು ಊಟ ಮಾಡಿದ್ದು 4:15 ಆಗೋಯ್ತು. 1 ನಿಮಿಷ ಅವರು ಕದಲಿಲ್ಲ. ಇಡೀ 2 ದಿವಸ ನಿಂತೇ ಇದ್ದರು. ಅದೇ ಎಂತೂಸಿಯಾಸಮ್. ಆಮೇಲೆ ಅವ್ರಿಗಷ್ಟಿರುವ ಇದಿದೆಯಲ್ಲ ಕಮಿಟ್ಮೆಂಟು ಟುವರ್ಡ್ಸ್ ಪೀಪಲ್, ನಿಜವಾಗ್ಲೂ ಐ ಮೀನ್ ಅವರಾಗಿರಲಿ, ಸಿದ್ದರಾಮಯ್ಯ ಸರ್ ಆಗಿರಲಿ, DK ಶಿವಕುಮಾರ್ ಸರ್ ಆಗಿರಲಿ, ನಾವು ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಬಂದಿರುವಂಥ ಒಂದು ಆ ಉತ್ಸಾಹ, ವರ್ಕಿಂಗ್ ಆ್ಯಸ್ ಎ ಟೀಮ್, ಇನ್ಕ್ಲೂಡಿಂಗ್ ಎವ್ರಿಬಡಿ, ಹಿರಿಯರು, ಯುವಕರು, ಮಹಿಳೆಯರು, ಆಮೇಲೆ ಬೇರೆ 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 ಬ್ಯಾಕ್ಗ್ರೌಂಡ್ ಇರೋರು, ಆಮೇಲೆ ನಾವು ಪ್ರತಿಯೊಬ್ಬರು ಬೇರೆ ಬೇರೆ ಎಕ್ಸ್ಪರ್ಟೀಸ್ ಇರುತ್ತೆ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಇಟ್ಸ್ ಲೈಕ್ ಐ ಕಮ್ ಫ್ರಮ್ ಇದು ವರ್ಕಿಂಗ್ ಇನ್ ದ NGO ಸೆಕ್ಟರ್, ಸಿವಿಲ್ ಸೊಸೈಟಿ ಅಂತ. ಸೊ ಅದನ್ನು ಇನ್ಫ್ಯಾಕ್ಟ್ ಗುರುತಿಸಿ, ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋರು ಅಂತ ಹೇಳಿದೆ ನಾನು. ಒಬ್ಬ ಎಜುಕೇಷನಿಸ್ಟ್ ಇಸ್ ಆಲ್ಸೋ ಕಂಟೆಸ್ಟಿಂಗ್ ಇನ್ ಬ್ಯಾಂಗ್ಳೂರ್ ಸೆಂಟ್ರಲ್ ನಾರ್ತ್. ಇನ್ಫ್ಯಾಕ್ಟ್ ಪ್ರೊಫೆಸರ್ ರಾಜೀವ್ ಗೌಡ ಇಸ್ ಕಂಟೆಸ್ಟಿಂಗ್. ಸೊ ನಿಜವಾಗ್ಲೂ ಇಟ್ ಈಸ್ ವೆರಿ ವೆರಿ ಒನ್ ಆಫ್ ದ ಬೆಸ್ಟ್ ಎನ್ವೈರ್ನ್ಮೆಂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಲೈಕ್ ಎನಿ ಇದು ಪೊಲಿಟಿಕಲ್ ಇದು, ಇಟ್ ಈಸ್ ನಾಟ್ ಈಸಿ ಆ್ಯಸ್ ಅ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಬಟ್ ಅಫ್ಕೋರ್ಸ್ ಪಕ್ಷದ ಒಳಗಡೆ ಯಾವತ್ತು ನಾನು ಬಂದಿದ್ದೀನೋ ನಿಜವಾಗ್ಲೂ ಪ್ರತಿಯೊಬ್ಬರು ನಮ್ಮ ದೊಡ್ಡ ದೊಡ್ಡ ಲೀಡರ್ಸೇ ಅಲ್ಲ, ಕಾರ್ಯಕರ್ತರಿರ್ಬೋದು, ಎಲ್ಲರೂ ನಿಜವಾಗ್ಲೂ ಅಷ್ಟು ಸಲಹೆ ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ, ತಪ್ಪು ಮಾಡಿದಾಗ ತಿದ್ದಿದ್ದಾರೆ. ಇಟ್ ಈಸ್ ಒಂಥರ ಆಲ್ಮೋಸ್ಟ್ ಲೈಕ್ ಅ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇದ್ದಂಗೆ. ವೆನ್ ವಿ ಟಾಕ್ ಅಬೌಟ್ ಸೀನಿಯರ್ ಲೀಡರ್ಸ್, ಅವ್ರನ್ನೆಲ್ಲ ನೀವು ಅಷ್ಟು ಹತ್ತಿರದಿಂದ ನೋಡಿದಾಗ ವಾಟ್ ಡು ಯು ಟೇಕ್ ಫ್ರಮ್ ದೆಮ್? ಉದಾಹರಣೆಗೆ ಅವರ ಪೊಲಿಟಿಕಲ್ ಜರ್ನಿನಲ್ಲಿರೋ ನೋಡಿರೋ ಎಕ್ಸ್ಪೀರಿಯನ್ಸಸ್ಗಳು ಟೈಮ್ ಟು ಟೈಮು. ಲೆಟ್ಸ್ ಸೇ ಸಿದ್ದರಾಮಯ್ಯ ಸರ್.
ಸೊ ವಾಟ್ ಆರ್ ದ ಕ್ವಾಲಿಟೀಸ್ ನೀವು ಅಡ್ಮೈರ್ ಮಾಡೋದು ಫ್ರಮ್ ಹಿಮ್ ಆ್ಯಂಡ್ ವೈ ಡು ಯು ಲುಕ್ ಅಪ್ ಟು ಹಿಮ್ ಫಾರ್ ವಾಟ್ ಥಿಂಗ್ ಅಂದರೆ ಯಾವೆಲ್ಲ ಪಾಯಿಂಟರ್ಸ್ಗಾಗಿ? ಜನರ ಬಗ್ಗೆ ಆ ಬದ್ಧತೆ ಇದೆಯಲ್ಲ, ಆ ಕಮಿಟ್ಮೆಂಟ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ಆ ಬಿಸಿಲಲ್ಲಿ ಅವರು ಅದೇ ಹೇಳೋದು, ನನಗೆ ಡಯಾಬಿಟೀಸ್ ಇದೆ, ಇನ್ಸುಲಿನ್ ತೊಗೋತೀನಲ್ಲ, ಅದಕ್ಕೆ 3 o'clock ಒಳಗಡೆ ಊಟ ಮಾಡಿಬಿಡ್ಬೇಕು. ಆವತ್ತು ಊಟ ಮಾಡೋದು 4:15 ಆಗೋಯ್ತು. ಬಟ್ ನಿಜವಾಗ್ಲೂ ಒಂದು ಮಾತು ಹೇಳಿಲ್ಲ. ಆ್ಯಂಡ್ ಆವತ್ತೇ ಅಲ್ಲ, ಹಿಂದಿನ ದಿವಸನೂ ಅಷ್ಟೇ, ನಿಜವಾಗ್ಲೂ ಅವರು ಡೇ 1 2013 ಅವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ಡೇ ಪ್ರಾರಂಭ ಮಾಡಿದ್ದು. ನಾಟ್ ಜಸ್ಟ್ ದ್ಯಾಟ್, ಒಂದಾದ್ಮೇಲೆ ಒಂದು ಅನ್ನಭಾಗ್ಯ, ಕ್ಷೀರಭಾಗ್ಯ, ಆ್ಯಂಡ್ ಸೋ ಎಷ್ಟು ಇನ್ಫ್ಯಾಕ್ಟ್ ಅಭಿವೃದ್ಧಿ ಇನ್ಫ್ಯಾಕ್ಟ್ ಕೆಲಸ ಮಾಡಿದ್ರು. ಈಗಲೂ ಅಷ್ಟೇ ನೋಡಿ, 11 ತಿಂಗಳ ಹಿಂದೆ ಗ್ಯಾರಂಟಿ ಜನ ಏನಿದು ಗ್ಯಾರಂಟಿ ಅಂತ ಅಂದ್ಕೊಂಡ್ರು. ಬಟ್ ಈಗ ನೋಡಿ, ನಾನು ನೀವು ಈಗ ಮಾತಾಡ್ತಾ ಇದ್ದೀವಿ. ಯಾಕೆ ಅಂದರೆ ಅದನ್ನು ನಾವು ಅನೌನ್ಸ್ ಮಾಡಿರೋದನ್ನ ನಾವು ಮಾಡಿ ತೋರಿಸಿದ್ವಿ. ವಿಶೇಷವಾಗಿ ಮಹಿಳೆಯರು, ಯುವಕರು, ಬಡವರು, ಮಧ್ಯಮ ವರ್ಗದವರು, ಕಾರ್ಮಿಕರು ಎಲ್ರಿಗೂ ಇನ್ಫ್ಯಾಕ್ಟ್ ಒಳ್ಳೇದಾಗಬೇಕು ಅಂತ. ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ದ್ಯಾಟ್ ಈಸ್ ಫ್ಯೂ ಕ್ವಾಲಿಟೀಸ್. ಒಂದು 4 ವಿಷನರಿ ಕೆಲವು ವಿಚಾರದಲ್ಲಿ. ಐ ಥಿಂಕ್ ಅವರು ತುಂಬ ಚೆನ್ನಾಗಿ ಆಡಿಯನ್ಸ್ ಪಲ್ಸ್ ಅಂತ ಹೆಂಗೆ ಹೇಳ್ತಾರೋ, ಹೌ ಇಸ್ ಹಿಸ್ ಡೇ ಲೈಕ್ ಅಂದರೆ ಆ್ಯಸ್ ಅ CM ಸಿನಿಮಾದಲ್ಲಿ ತೋರ್ಸೋದು ಬೇರೆ, ಒಂದಿನ CM ಆಗಿ ಅಂತ. ಅವ್ರನ್ನ ಹತ್ತಿರದಿಂದ ನೋಡಿದಾಗ CM ಆಫೀಸಲ್ಲೆಲ್ಲ ಹೇಗಿರ್ತಾರೆ? ತುಂಬ ಸಿಂಪಲ್ಲು. ಇನ್ಫ್ಯಾಕ್ಟ್ ಅವ್ರ ಹತ್ರ ಫೋನೇ ಇಲ್ಲ. ಪ್ರಭಾಕರ್ ಸರ್ ಅಂತ ಇರ್ತಾರೆ, ಅವರು PA, ಅವರೇ ಇನ್ಫ್ಯಾಕ್ಟ್ ಎಲ್ಲ ಇದು ಮಾಡೋದು. ಸೊ ಯಾರು ಹೋದ್ರೂ ಅವ್ರನ್ನ ಮಾತಾಡಿಸ್ತಾರೆ. ನಾನು ಇನ್ಫ್ಯಾಕ್ಟ್ ಒಂದು ಬ್ಯಾಂಕ್ ಇಶ್ಯೂ ಆಗಿತ್ತು, ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ಇನ್ಫ್ಯಾಕ್ಟ್ ಇದು ಅಸೆಂಬ್ಲಿಯಲ್ಲಿ ಇದು ಮಾತಾಡ್ತೀನಮ್ಮ, ಇದೆಲ್ಲ ಡೀಟೇಲ್ಸ್ ತಗೋಬಾ ಅಂತ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ಇದು ಅಷ್ಟೇ ನೋಡಿ, ಫಂಡ್ಸ್ ಎಲ್ಲ ಕಟ್ಟಾಗೋಗಿದೆ, ಸರಿ ನೀವೆಲ್ಲ ಬೆಂಗಳೂರವರು ಮಾತಾಡಿ ಅಂತ ಹೇಳ್ತಾರೆ. ಸೊ ಈ ಟಾಪಿಕ್ಸ್ ಎಲ್ಲ ನೀವು ಫಸ್ಟು ಮಾತಾಡಿ, ಅದಾದಮೇಲೆ ಲಾಸ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಷ್ಟು ನಾನು ಚಿಕ್ಕ ಹುಡುಗಿ, ಜಸ್ಟ್ ಜೂನಿಯರ್ ಕಿಡ್ ಆಗ್ತಾನೆ ಬಂದಿದ್ದೀನಿ. ಬಟ್ ಲೀಡರ್ ಅಂದರೆ ಏನು? ಒಬ್ಬರು ಲೀಡರ್ ಅಂದರೆ ಟು ಕ್ರಿಯೇಟ್ ಅದರ್ ಲೀಡರ್ಸ್, ದ್ಯಾಟ್ ಈಸ್ ವಾಟ್ ಟ್ರೂ ಲೀಡರ್ಶಿಪ್ ಇಸ್. ಆಮೇಲೆ ಅದೇ ರೀತಿ ನಮ್ಮ DK ಶಿವಕುಮಾರ್ ಸರ್ ಅವರು ಅಷ್ಟೇ. ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದಮೇಲೆ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ 3.5 ವರ್ಷದಿಂದ ನೋಡಿ 135 ಶಾಸಕರು ನಂಬಿದ್ರ ನೀವು ಇಷ್ಟು ಜನ ಬರ್ತಾರೆ ಅಂತ? ಯಾರು ನಂಬಿರಲಿಲ್ಲ. ಅವ್ರು ಹೇಳ್ತಾಯಿದ್ರು 141 ಬರುತ್ತೆ ಅಂತ. ಬಟ್ ಇನ್ಫ್ಯಾಕ್ಟ್ ತುಂಬ ಜನ ಇನ್ಕ್ಲೂಡಿಂಗ್ ಮೀ, ಐ ವಾಸ್ ಲೈಕ್ ಓಕೆ, ನಮ್ಗೆ ಪಾಸಿಂಗ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಪ್ಪ ಅಂತ. ಬಟ್ ಮಾಡಿ ತೋರಿಸಿದ್ರಲ್ಲ, ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಯಾರೇ ಆಗಿರಲಿ, ಸಣ್ಣ ಕಾರ್ಯಕರ್ತರು ಹೋಗಲಿ, ಒಂದು ಲೀಡರ್ ಇರಲಿ, ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಆಮೇಲೆ ಅವ್ರ ಗುಣ ಏನು ಅಂದರೆ, ಅವ್ರು ಕೊಟ್ಟ ಮಾತು ಅವರು ತಪ್ಪಲ್ಲ. ನಿಜವಾಗ್ಲೂ ಅವರ ನನಗೇನು ಇಷ್ಟು ತುಂಬ ಇಮೋಷ್ನಲ್ ಆಗೋದೆ ಆವತ್ತು. ಆಲ್ಮೋಸ್ಟ್ ಹತ್ಬಿಟ್ಟೆ. ನಾಮಪತ್ರ ಸಲ್ಲಿಕೆ ದಿವಸ, ನಾಮಿನೇಷನ್ ದಿವಸ. ಸೊ ತುಂಬ ಹೆಕ್ಟಿಕ್ ಇತ್ತು ಅವ್ರಿಗೆ. 3-4 ಜಾಗ ಹೋಗಬೇಕಿತ್ತು ಆವತ್ತು. ನಾಮಿನೇಷನ್ ಇತ್ತು, ಐ ಥಿಂಕ್ ಮಂಡ್ಯ ಇತ್ತು, ಆಮೇಲೆ ಕೋಲಾರ ಇತ್ತು ಅನಿಸುತ್ತೆ. ಸರಿ ಸರ್ 5 ನಿಮಿಷ ನೀವು ಬರಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. B ಫಾರ್ಮ್ ತೊಗೊಂಡಾಗ ಬಂದರು. ಸೊ ಆಗ ಮಾತಾಡಿದಾದ್ಮೇಲೆ ಕೈ ಹಿಂಗೆ ತೊಗೊಂಡು, ನನ್ನ ಮಗಳು ಐಶ್ವರ್ಯ ಬೇರೆ ಅಲ್ಲ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇವಳನ್ನ ಗೆಲ್ಲಿಸ್ಲೇಬೇಕು ಅಂತ ಹೇಳಿದ್ರು. ಸೊ ಈ ರೀತಿ ನಿಜವಾಗ್ಲೂ ಎಲ್ಲ ನಮ್ಮ ಮುಖಂಡರಿರ್ಬೋದು, ಆ ಬದ್ಧತೆ ಇದೆಯಲ್ಲ, ಕಮಿಟ್ಮೆಂಟ್ ಟುವರ್ಡ್ಸ್ ಪೀಪಲ್, ಎಲ್ಲೋ ಒಂದು ಕಡೆ ಅದಕ್ಕೆ ಇಷ್ಟು ವರ್ಷ ಅವರು ನಮ್ಮ ರಾಜ್ಯ ಇರ್ಬೋದು, ನಮ್ಮ ನಗರ ಇರ್ಬೋದು, ಇಷ್ಟು ವರ್ಷ ನಿಜವಾಗ್ಲೂ ಅವರು ಇದು ಮಾಡ್ಕೊಂಡು ಬಂದಿದ್ದಾರೆ, ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ದೊಡ್ಡ ಲೀಡ್ರ್ ಆಗಿದ್ದಾರೆ ಅವರೆಲ್ಲ.
ಇಲ್ಲಿವರೆಗೂ ಜನ ನೋಡಿರೋ ಡಿ ಕೆ ಶಿವಕುಮಾರ್ ಸರ್ ಒಂದಾದರೆ, ನೀವು ಹತ್ತಿರದಿಂದ ನೋಡಿರೋ ಡಿ ಕೆ ಶಿವಕುಮಾರ್ ಸರ್ಗೂ ಮಧ್ಯೆ ಯಾವುದಾದ್ರೂ ಒಂದು ಬ್ರಿಡ್ಜ್ ಬಿಟ್ಟು ಹೋಗಿದ್ರೆ ಅದು ಏನು? ಅಂದರೆ ಅವ್ರನ್ನು ಅರ್ಥ ಮಾಡ್ಕೊಂಡಿರೋದಕ್ಕೂ ಅವ್ರು ರಿಯಲ್ ಆಗಿರೋದಕ್ಕೂ ಮಧ್ಯದಲ್ಲಿರೋ ಗ್ಯಾಪ್ಸ್ಗಳು, ಇಫ್ ಯು ಕ್ಯಾನ್ ಟೆಲ್ ಅಸ್ ಸಮ್ ಫ್ಯೂ. ನಿಮಗೆ ಗೊತ್ತಲ್ಲ ಅಲ್ಲಿ ಸ್ವಲ್ಪ ಇದು ಪಾಲಿಟಿಕ್ಸ್ ಸಭೆಗಳೆಲ್ಲ ಫುಲ್ಲು ಒಂಥರ ನುಕ್ಕೊಂಡಿರ್ತಾರೆ. ಆಮೇಲೆ ಸಡನ್ನಾಗೆ ನಾನು ಅಲ್ಲಿ ಮೂಲೆಯಲ್ಲಿ ನಾನು ನಿಂತಿರ್ತೀನಿ, ಸುಮ್ಮನೆ ತಳ್ಳಿಬಿಡ್ತಾರೆ ಅಂತ. ಹಂಗೆ ನಡ್ಕೊಂಡು ಬಂದು ಕೈ ಕೊಟ್ಟು ಹಾಯ್ ಲೀಡರ್ ಅಂದ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಆ ಗುಣ ಇದೆಯಲ್ಲ, ಆಮೇಲೆ ನನಗೀಗಲೂ ನೆನಪಿದೆ, ಯಾರೋ ಡೆಲ್ಲಿಯಲ್ಲಿ ಯಾರೋ ಫೋನ್ ಮಾಡಿದರು. ಅವರು ಕರ್ನಾಟಕ ಅಂದರೆ ಓ ಡಿ ಕೆ ಸಾಬ್ ಆಪ್ಕೋ ಮಾಲೂಮ್ ಹೈ. ಸೊ ನಿಜವಾಗ್ಲೂ ಅವರಾಗಿರಲಿ, ನಮ್ಮ ಸಿದ್ದರಾಮಯ್ಯ ಸರ್ ಆಗಿರಲಿ, ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಒಟ್ಟಿಗೆ ಆ ಕಮಿಟ್ಮೆಂಟು, ಜನರ ಕಮಿಟ್ಮೆಂಟು, ಮತ್ತು ಏನೇನು ಅನ್ಯಾಯ ಆಗ್ತಿದೆಯಲ್ಲ ಅದು ಇತ್ತೀಚೆಗೆ 4 ವರ್ಷ ನೋಡಿ ಬಿ ಜೆ ಪಿ ಸರ್ಕಾರ ಇತ್ತು. ಆಮೇಲೆ ಈಗಲೂ ಅಷ್ಟೇ, ಕೇಂದ್ರದಲ್ಲೂ ಅಷ್ಟೇ. ಅದನ್ನು ಧೈರ್ಯವಾಗಿ ಮಾತಾಡಿ ಇದನ್ನೆಲ್ಲ ಫಂಡ್ಸ್ ಇರ್ಬೋದು, ಅದನ್ನೆಲ್ಲ ನಿಜವಾಗ್ಲೂ, ಯಾಕಂದರೆ ಇದು ಜನ ಏನು ಅಪೇಕ್ಷೆ ಪಡ್ತಾರೆ ವೋಟ್ ಹಾಕಿದಾಗ. ಒಂದು ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಅಂದರೆ ಕಾರ್ಪೊರೇಟರ್ ಆಗಿರಲಿ, ಒಬ್ಬ MLA ಆಗಿರಲಿ, ಒಬ್ಬ MP ಆಗಿರಲಿ, ನಮ್ಮ ಧ್ವನಿಯಾಗಿರಬೇಕು. ಏನು ಅನ್ಯಾಯ ಆದರೂ ಸಹ ಅದ್ರ ಬಗ್ಗೆ ಮಾತಾಡಬೇಕು, ಆಮೇಲೆ ನ್ಯಾಯ ಸಿಗೋವರೆಗೂ ಸುಮ್ಮನೆ ಇರಬಾರ್ದು ಅಂತ. ಆ ರೀತಿ ನಿಜವಾಗ್ಲೂ ಪ್ರತಿಯೊಂದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿ, ಆಲೋಚನೆ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಇಟ್ ಈಸ್ ನಿಜವಾಗ್ಲೂ ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಒಂಥರ ರೋಲ್ ಮಾಡೆಲ್ ಆಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪಾರ್ಟಿಗಿರುವಂಥ ಶಕ್ತಿ ಒಂದು, ಪಾರ್ಟಿ ಲೀಡರ್ಸು ನಿಮಗೆ ಬೆಂಬಲವಾಗಿ ನಿಂತಿರೋದು ಒಂದಾದರೆ, ಕೆಲವು ಯುದ್ಧಗಳಲ್ಲಿ ನೀವೊಬ್ಬರೇ ಹೋಗಬೇಕು, ಗೇಟ್ವರೆಗೂ ಬಿಡ್ಬೋದು, ಅಲ್ಲಿಂದ ಮುಂದಕ್ಕೆ ನೀವೇ ಹೋಗಬೇಕು. ಸೊ ಇವತ್ತು ಸೌಮ್ಯ ಫಾರ್ ಸೌತ್ ಒಬ್ಬರೇ ನಿಂತು MP ಇದಕ್ಕೆ ಕಂಟೆಸ್ಟ್ ಮಾಡ್ತಾಯಿದ್ರೆ ಫಾರ್ ದ ಫಸ್ಟ್ ಟೈಮ್. ಸೊ ನಿಮ್ಮಲ್ಲಿರುವಂಥ ಫೈರ್ ಏನು, ಲೈಕ್ ಜನಗಳ ಧ್ವನಿಯಾಗಿ ಯಾವ್ಯಾವ ವಿಚಾರಕ್ಕೆ ದನಿ ಎತ್ತೋ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳಿದೆ? ನನ್ನ ಇಂಡಿವಿಜುವಲ್ ಫೈರ್ಗಿನ ಸಮ್ಟೈಮ್ಸ್ ಇಟ್ ಈಸ್ ನಾಟ್ ವಾಟ್ ಯು ವಾಂಟ್, ಇಟ್ ಈಸ್ ವಾಟ್ ನೀಡ್ಸ್ ಯು. ಪರಿಸ್ಥಿತಿ ಹೇಗಿದೆ ನಮ್ಮ ಸುತ್ತಮುತ್ತ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಜನರಿಗೇನು ಬೇಕಿದೆ, ಅವ್ರ ಸಮಸ್ಯೆಗಳೇನಿದೆ, ನಮ್ಮ ಸಮಸ್ಯೆಗಳಿದೆ, ನಮ್ಮ ಕನ್ನಡಿಗರ, ನಮ್ಮ ಕರ್ನಾಟಕದ ಜನರ ಸಮಸ್ಯೆಗಳೇನಿದೆ, ನಮಗೆ ನಿಜವಾಗ್ಲೂ ಕೇಂದ್ರದಿಂದ ನ್ಯಾಯ ಸಿಗ್ತಿದೆಯಾ ಇಲ್ವಾ, ನಮ್ಮ ಬೆಂಗಳೂರು ದಕ್ಷಿಣದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ನಮ್ಮ ವಾತಾವರಣ ಶಾಂತಿಯುತವಾದಂಥ ಒಂದು ವಾತಾವರಣ ಇರಬೇಕು. ಈ ದೃಷ್ಟಿಯಿಂದ ನಾನು ಮುಂದೆ ಬಂದಿದ್ದೀನಿ. ಸೊ ಇಟ್ ಈಸ್ ನಾಟ್ ಯು ನೀಡ್ ಇಟ್, ಟೈಮ್ ನೀಡ್ಸ್ ಯು ಅನ್ನೋದು ಒಂದು ಹೇಳ್ತೀರಿ. ಟುಡೇ ಸೌತಲ್ಲಿರೋದ್ರಿಂದ ಯಾಕಂದರೆ ಜನರೇ ನಾನು ಬಂದು ನೀನು ನಿಂತ್ಕೊಳ್ಳೇಬೇಕು ಅಂತ ಹೇಳಿರು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಪ್ರಜಾಪ್ರಭುತ್ವ, ಜನರ ಧ್ವನಿಯಾಗಿ ನಾವಿಲ್ಲ, ಜನರ ಮತ್ತು ಕಷ್ಟ ಸುಖ ಭಾಗಿಯಾಗಿಲ್ಲ, ನಮ್ಮ ಸಮಸ್ಯೆಗಳು ಅಂತ ಎಲ್ರಿಗೂ ಬೇಸರ ಇದೆ. ಯಾಕಂದರೆ 2019 25 ಜನ BJP ಸಂಸದರು ಹೋದರು, ಪ್ಲಸ್ ಒಬ್ಬರು JDS, ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್. ಒಬ್ಬರೇ ಇನ್ಫ್ಯಾಕ್ಟ್ ಏಕೈಕ ನಮ್ಮ DK ಸುರೇಶ್ ಸರೇ ಇನ್ಫ್ಯಾಕ್ಟ್ ಮಾತಾಡಿದ್ದು ನಮ್ಮ ಪರವಾಗಿ. ನಾವು ಯಾಕೆ ಜನರನ್ನ ಕಳಿಸ್ತೀವಿ ಪಾರ್ಲಿಮೆಂಟಿಗೆ, ನಾವು ಆಲೋಚನೆ ಮಾಡಬೇಕು. ನಮ್ಮ ರಾಜ್ಯ, ನಮ್ಮ ದೇಶ ಎಷ್ಟು ರಾಜ್ಯಗಳಿದೆ, ಇಟ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಹೋಗಿ ನಮ್ಮ ಧ್ವನಿಯಾಗೇ ಇರಿ. ನಮಗೆ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಹೋಗಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಮಾತಾಡ್ತಿರೋ,
ಜಗಳ ಮಾಡ್ತಿರೋ, ಕಿರ್ಚ್ತಿರೋ, ಪ್ರತಿಭಟನೆ ಮಾಡ್ತಿರೋ, ಬಂದು ನಮಗೆ ಕೆಲಸ ಮಾಡ್ಕೊಡ್ಬೇಕು ನೀವು. ಜನ ಅದಕ್ಕೆ ತಾನೇ ನಮಗೆ ವೋಟ್ ಹಾಕೋದು. ಯಾರೇ ಆಗಿರಲಿ, ಕಾರ್ಪೊರೇಟರ್ ಆಗಿರಲಿ, MLA ಆಗಿರಲಿ, MP ಆಗಿರಲಿ. ನೀವೆಲ್ಲರೂ ಹೋಗಿ ಸುಮ್ಮನೆ ಪ್ರಧಾನ ಮಂತ್ರಿ ಸಾಹೇಬರನ್ನ ಹೋಗಿ ಹೊಗಳಿದ್ರೆ ಏನು ಪ್ರಯೋಜನ? ಅಲ್ಟಿಮೇಟ್ಲಿ ನಮಗೆ ಕೆಲಸ ಆಗಬೇಕು. ನಮ್ಮ ರಾಜ್ಯದಲ್ಲಿ ಸಿಗಬೇಕಾಗಿರುವಂಥ ಫಂಡ್ ಸಿಗಬೇಕು. ನಮ್ಮ ನಗರ, ನಮ್ಮ ಬೆಂಗಳೂರು ಪ್ರಾಜೆಕ್ಟ್ಸ್ ಇರ್ಬೋದು, ಕೆಲಸಗಳಿರ್ಬೋದು, ಗ್ರೌಂಡಲ್ಲಿ ಆಗಬೇಕು. ಏನಿ ಧ್ವನಿ ಎತ್ತಿರೋ ವಿಚಾರಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನಾವು ಜನರಲಾಗಿ ಮಾತಾಡಬೇಕು ಅಂದರೆ ನಾವೆಲ್ಲರೂ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು. ನಾವೆಲ್ಲರೂ ಏನು ಮಾತಾಡ್ತೀವಿ, ಅಯ್ಯೋ ಬೆಂಗಳೂರು ಹೇಗಿತ್ತಪ್ಪ, ಈಗ ಹೇಗಾಗಿದೆ ಅಂತ. ಹೊರಗಡೆ ಟೆಂಪ್ರೇಚರ್ ನೋಡಿ ಹೇಗಿದೆ, ಬೆಂಗಳೂರು ಹೀಗಿತ್ತಾ? ಇಲ್ಲ. ನಮ್ಮ ಬೆಂಗಳೂರಲ್ಲಿ ಸುಮಾರು ಒಂದು 15-20 ವರ್ಷದಿಂದ 1990ಇಂದ 2015 ಆಲ್ಮೋಸ್ಟ್ ಡಬಲ್ ಆಯಿತು ಪಾಪ್ಯುಲೇಷನ್. ಅಷ್ಟೊಂದು ಜನ ಬೇರೆ ರಾಜ್ಯದಿಂದ ಬಂದರು. ಆಗ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಒಂದು ಹೆಸರಿತ್ತು ಬೆಂಗಳೂರಿಗೆ. ಆಮೇಲೆ ನಮಗೆ ಇಷ್ಟು ದೊಡ್ಡದಾಗೆ ನಮ್ಮ ಬೆಂಗಳೂರು ಬೆಳೆಯುತ್ತೆ ಅಂತ ಯಾರೂ ಆಲೋಚನೆ ಮಾಡಿರಲಿಲ್ಲ. ಇಟ್ ವಾಸ್ ಆಲ್ಸೋ ನಾಟ್ ಪ್ಲ್ಯಾನ್ಡ್ ಫಾರ್ ದ್ಯಾಟ್. ಈ IT VT ಆದಮೇಲೆ ನಮಗೆ ಅಫ್ಕೋರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬಂತು. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಪಾಪ್ಯುಲೇಷನ್ ಅಷ್ಟು ಬೆಳೆದು ಬಿಡ್ತಲ್ಲ, ಆ ಪಾಪ್ಯುಲೇಷನ್ ಜೊತೆ ಏನೇನು ಸಮಸ್ಯೆಗಳು ಬಂತು ನಿಮಗೆ ಗೊತ್ತಿದೆ. ಟ್ರಾಫಿಕ್ಕು, ಈಗ ನೀರು, ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್, ಪ್ರತಿಯೊಂದು ಅಷ್ಟೇ. ಆ್ಯಂಡ್ ಡಿಕಂಜೆಸ್ಟಿಂಗ್ ಬೆಂಗಳೂರು. ಎಸ್, ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಇಷ್ಟೊಂದು ಜನ ಬಂದರೆ ಇಟ್ ವಿಲ್ ಟೇಕ್ ಅ ಟೋಲ್ ಆನ್ ದ ಇದಲ್ಲ, ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು ಈಗ ನಮ್ಮ ಭೂಮಿ ಮೇಲೆ. ಸೊ ಹಾಗಾಗಿ ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ನಾವು ಎಷ್ಟು ನಾವು ಪ್ರಗತಿ ಮಾಡಿದ್ದೀವಿ, ಮತ್ತು ನಾವು ಮುಂದೆ 10 ವರ್ಷ ನಾವು ಏನೇನು ಮಾಡಬೇಕು ಅಂತಿದ್ದೀವಿ. ಯಾಕಂದರೆ ನಾವೆಲ್ಲರೂ ಮುಂದೆ ಇಲ್ಲೇ ಇರಬೇಕು ಅಂತಿದ್ದೀವಿ ಬೆಂಗಳೂರಲ್ಲಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಇನ್ಫ್ಯಾಕ್ಟ್ ವಿ ಹ್ಯಾವ್ ಟು ಲೀವ್ ಅ ಸಿಟಿ, ವಿ ಹ್ಯಾವ್ ಟು ಲೀವ್ ಅ ಸ್ಟೇಟ್ ವಿಚ್ ಇಸ್ ಗುಡ್ ಫಾರ್ ದೆಮ್. ನಮ್ಮ ಕುಡಿಯೋ ನೀರು, ಗಾಳಿ, ವಾತಾವರಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ನಿಮ್ಮ ಟಾಪ್ 5 ಪ್ರಯಾರಿಟೀಸ್ ಆ್ಯಸ್ ಎನ್ MP, ನಿಮ್ಮ ಫೋಕಸ್ ವಿಲ್ ಬಿ ಆನ್ ವಾಟ್ ಆಲ್? ಮೈ ಟಾಪ್ 5 ಪ್ರಯಾರಿಟೀಸ್ ಇಸ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಈಗ ಏನೇನು ಸಮಸ್ಯೆಗಳು ನಾನು ಹೇಳಿದ್ನೋ ಇದೆಲ್ಲ ನಾವು ಮಾಡಬೇಕು, ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಅಂದರೆ ನಮಗೆ ಫಂಡ್ ಸಿಗಬೇಕು. ನಮಗೆ ಸಿಗಬೇಕಾಗಿರುವಂಥ ಹೌ ಬಿಗ್ ಇಸ್ ದಿಸ್ ವಾಲ್ಯೂಮ್? ಸೊ earlier we used to have VAT and then GST came. So we are the second highest contributor to the whole country. It's a very proud fact. We as Kannadigas, ನಾವು 100 ರೂಪಾಯಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂದರೆ ಟು ದಿಸ್ ಪೂಲ್ ಆಫ್ ಮನಿ ಫ್ರಮ್ ಆಲ್ ದ ಸ್ಟೇಟ್ಸ್. ನಮಗೆ ಅನ್ಫಾರ್ಚುನೇಟ್ಲಿ ನಮಗೆ ವಾಪಸ್ ಎಷ್ಟು ಬರ್ತಿದೆ ಅಂದರೆ ಜಸ್ಟ್ ಅಬೌಟ್ 13.9. ಉತ್ತರ ಪ್ರದೇಶ್ ಗೆಸ್ ಅವ್ರಿಗೆ ಎಷ್ಟು ಸಿಗುತ್ತೆ ಅಂತ? 100 ಹಾಕಿದ್ರೆ ಟ್ಯಾಕ್ಸಲ್ಲಿ ಅವ್ರಿಗೆ ವಾಪಸ್ ಎಷ್ಟು ಬರ್ತಿದೆ ಅಂತ? ಒಂದು 50-60. 333. 100 ರೂಪಾಯಿ ಹಾಕಿದ್ರೆ 330 ರೂಪಾಯಿ ಅವ್ರಿಗೆ ವಾಪಸ್ ಆ ರಾಜ್ಯಕ್ಕೆ ಸಿಗ್ತಾ ಇದೆ ಬೆಳವಣಿಗೆಗೆ. ನಮಗೆ 13. ಬಿಹಾರ್ ಅವ್ರಿಗೆ ಗೆಸ್ ಮಾಡಿ. ಗೊತ್ತಿಲ್ಲ. 900. ಸೊ ಯು ಆರ್ ಬೇಸಿಕ್ಲಿ ಸೇಯಿಂಗ್ ಅಲ್ಲಿ ಯಾರು ರೆಪ್ರೆಸೆಂಟೇಷನ್ ಎಷ್ಟು ಸರಿಗಿರುತ್ತೋ ಅಷ್ಟು ದುಡ್ಡು ನೀವು ಬರೋಂಗೆ ಮಾಡ್ಕೋಬೇಕು. ಸೊ ವಿ ಆಸ್ ಆಲ್ಸೋ ಕನ್ನಡಿಗಾಸ್, ಹೌ ಮಚ್ ವಿ ಆರ್ ಪೇಯಿಂಗ್ ಎವ್ರಿ ಇಯರ್ ಇಸ್ ಆಲ್ಮೋಸ್ಟ್ 13,000 rupees ಆ್ಯಸ್ ಟ್ಯಾಕ್ಸ್. ನಾವೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ ಆಗುತ್ತೆ, ಹಾಲು ಪ್ಯಾಕೆಟ್ ತೊಗೊಂಡ್ರೆ ಸಂಬಳದಿಂದ ಎಲ್ಲ. ಸೊ ಈಗ ಇದನ್ನು ಆಲ್ಮೋಸ್ಟ್ 13,000 rupees. 13,000 rupees each person. ಓಹೋ, ಪ್ರತಿಯೊಬ್ಬರಿಗೆ ನಾವು 13,000. A person in Uttar Pradesh is just giving about 2,000. So that is the amount that we are contributing as individuals. ವರ್ಷದ ಟ್ಯಾಕ್ಸ್. Anyway, ಅಲ್ಲ so long story short, ಈಗ ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ಸಿಗ್ತಿಲ್ಲ. ಯಾಕಂದರೆ ಇದೆಲ್ಲ ಸಮಸ್ಯೆಗಳನ್ನ ನಾವು ಸೆಟ್ರೈಟ್ ಮಾಡಬೇಕು, ಅದನ್ನು ನಾವು ಸಾಲ್ವ್ ಮಾಡಬೇಕು ಅಂದರೆ
ವಿ ನೀಡ್ ಮನಿ. ಯಾರು ದುಡ್ಡಿದು? ನಮ್ಮ ದುಡ್ಡು. ಇಟ್ ಈಸ್ ನಾಟ್ ಸಂಬಡಿ ಎಲ್ಸಸ್ ಮನಿ. ನಮ್ಮ ತೆರಿಗೆ. ಇಟ್ ಈಸ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಆ್ಯಸ್ ಅ ಪೂಲ್ ಟು ದ ಹೋಲ್ ಸ್ಟೇಟ್. ನಮಗೆ ಸಿಗಬೇಕಾಗಿರುವಂಥ ದುಡ್ಡು ನಮಗೆ ಸಿಗ್ತಿಲ್ಲ. ನಾವು ಬೇರೆ ಸ್ಟೇಟ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ನಾವು. ಸೊ ಫಸ್ಟ್ ಇಸ್ ದ್ಯಾಟ್ ಅಲ್ವಾ? ನೆಕ್ಸ್ಟ್ ಬೇರೆ ಸ್ಟೇಟ್ಸ್ಗೆ ನೋಡಿ, ಬಿಹಾರು, ಉತ್ತರ ಪ್ರದೇಶ ಅವ್ರಿಗೆಲ್ಲ ಕೊಡ್ತಾರೆ. ಫಸ್ಟು ನಾವು ನಮ್ಮನೆ ನೋಡ್ಕೋಬೇಕು. ನಮ್ಮನೆ ನೋಡಿಕೊಂಡು ಅದಾದಮೇಲೆ ನಾವು ಏರೋಪ್ಲೇನಲ್ಲಿ ಇದೆಯಲ್ಲ, ಫಸ್ಟು ನೀವು ಮಾಸ್ಕ್ ಇದು ಹಾಕ್ಕೊಡಿ, ನಿಮಗೆ ಹಾಕ್ಕೊಳ್ಳಿ, ಅದಾದಮೇಲೆ ಬೇರೆಯವ್ರಿಗೆ ಹಾಕಿ ಅಂತ. ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ದ ಫಸ್ಟ್ ಪ್ರಯಾರಿಟಿ ಇಸ್ ಟು ಎನ್ಶೋರ್ ದಟ್ ವಿ ಗೆಟ್ ದ ಮನಿ ದಟ್ ವಿ ನೀಡ್. ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ಸಿಗಬೇಕು. ಓಕೆ. ಆಮೇಲೆ ಸೆಕೆಂಡ್ ಏನು ಅಂದರೆ, ನಮ್ಮ ಬೆಂಗಳೂರು ಬಗ್ಗೆ ನಾವು ಈಗ ತಾನೇ ನಾವು ಮಾತಾಡಿದ್ವಿ. ಒಂದು ವಿಷನ್ ಆಗಲೂ ಒಂದು ವಿಷನ್ ಇತ್ತು. ಯಾರು ಅಂದರೆ 500 ವರ್ಷ ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದು. ಆಗ ಆಲೋಚನೆ ನೋಡು, ಮುಂದಾಲೋಚನೆ ಇಟ್ಕೊಂಡು ಅವರು ಕೆರೆ ಕಟ್ಟೆಗಳಿರ್ಬೋದು, ಪೇಟೆಗಳು ಎಲ್ಲ, ಮತ್ತು ಎಲ್ಲ ಜಾತಿ ಜನಾಂಗದವ್ರನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ವಿಷನ್ ಇಟ್ಕೊಂಡು ಅವರು ಕಟ್ಟಿದ್ರು. ಆದರೆ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಈಗ ಮತ್ತೊಮ್ಮೆ ಒಂದು ಹೊಸ ವಿಷನ್ ಇಟ್ಕೊಂಡು ನಾವು ನಮ್ಮ ಬೆಂಗಳೂರನ್ನ ಹೇಗೆ ನಾವು ಹೌ ಕ್ಯಾನ್ ವಿ ಮೇಕ್ ಇಟ್, ಫಸ್ಟ್ ಆಫ್ ಆಲ್ ಇನ್ಕ್ಲೂಸಿವ್ ಇರಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬೇಕು. ಎಲ್ಲ ಈ ಸಮಸ್ಯೆಗಳು ನಾವು ಮಾತಾಡಿದ್ವಲ್ಲ, ಅದನ್ನ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮೊಬಿಲಿಟಿ, ಸಸ್ಟೈನಬಲ್ ಮೊಬಿಲಿಟಿ, ಆಮೇಲೆ ನಮ್ಮ ಪರಿಸರ, ಕ್ಲೈಮೇಟ್ ಚೇಂಜ್ ಇಸ್ ಅ ಹ್ಯೂಜ್ ಥಿಂಗ್. ಇನ್ಫ್ಯಾಕ್ಟ್ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ನಮ್ಮ ಇನ್ಫ್ಯಾಕ್ಟ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಸರ್ ಅವರೇ ಪ್ರತಿಯೊಂದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು, ಮತ್ತು ವಿಶೇಷವಾಗಿ ಎಲ್ಲರೂ ಸಜೆಷನ್ಸ್ ತಗೊಂಡು, ಯಾಕಂದರೆ ನಮ್ಮ ಬೆಂಗಳೂರು, ನೀವು ನಂಬ್ತಿರೋ ಬಿಡ್ತಿರೋ, ವಿ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಸಿವಿಲ್ ಸೊಸೈಟಿ. ಸಿವಿಲ್ ಸೊಸೈಟಿ ಅಂದರೆ ಇನ್ಫ್ಯಾಕ್ಟ್ ನಮ್ಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಸಂಘ ಸಂಸ್ಥೆಗಳು, ಮತ್ತು ನಮ್ಮ ಕೆರೆಗಳನ್ನ ಉಳಿಸ್ತವ್ರು ಭಾಳ ಜನ ಇದ್ದಾರೆ. ನಮ್ಮ ಕಸ ಸುಮಾರು ಒಂದು 10 ವರ್ಷದಿಂದ ಅದನ್ನ ಹೇಗೆ ಇನ್ಫ್ಯಾಕ್ಟ್ ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಬ್ಬರ ಜೊತೆ ಜನಪ್ರತಿನಿಧಿಗಳ ಜೊತೆ ಕೆಲಸ ಮಾಡಿ, ಇನ್ಫ್ಯಾಕ್ಟ್ ತುಂಬ ಜನ ಇದ್ದಾರೆ ಸಿವಿಲ್ ಸೊಸೈಟಿ ಜೊತೆ ಕೆಲಸ ಮಾಡಿ, ಇದನ್ನೆಲ್ಲ ನಾವು ಆಲೋಚನೆ ಇಟ್ಕೊಂಡು ಮುಂದೆ ನಾವು ಹೇಗೆ ಹೋಗೋಣ ಅಂತ. ಯಾಕಂದರೆ ನೋಡಿ, ನಮಗೀಗ ನೀರಿನ ಸಮಸ್ಯೆ ಇದೆ. ಯಾಕೆ? ವಿ ಅನ್ಫಾರ್ಚುನೇಟ್ಲಿ ಆಲ್ಸೋ ಡಿಡ್ ನಾಟ್ ಪ್ಲ್ಯಾನ್ ಪ್ರಾಪರ್ಲಿ. ನಾವು ಸಡನ್ನಾಗೆ ಈಗ 2 ತಿಂಗಳಾದ್ಮೇಲೆ ಮಳೆ ಬರುತ್ತೆ, ಮರ್ತೋಗ್ತೀವಿ ನಾವು ಇದ್ರ ಬಗ್ಗೆ. ಆಲ್ಮೋಸ್ಟ್ 4 ವರ್ಷ ಹಿಂದೆ IIC ಡಾಕ್ಟರ್ ರಾಮಚಂದ್ರ ಅವರು ಹೇಳಿದರು 2020 ನೀರಿನ ಸಮಸ್ಯೆ ಬರುತ್ತೆ ಅಂತ. ಇದನ್ನ ಜಸ್ಟ್ ನಮ್ಮ ಬೆಂಗಳೂರು ಪ್ರಾಬ್ಲಮ್ ಅಲ್ಲ, ಇದು ಬೇರೆ ಹೈದರಾಬಾದಲ್ಲೂ ನೀರಿನ ಸಮಸ್ಯೆ ಇದೆ. ಎಲ್ಲೆಲ್ಲಿ ಜಾಸ್ತಿ ಜನ ಇದ್ದಾರೋ ಆಬ್ವಿಯಸ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಐ ಥಿಂಕ್ ಮುಂದಿನ ಮಹಾಯುದ್ಧ ನೀರಿನ ಯುದ್ಧ ನಡೆಯುತ್ತೆ ಅಂತ ಎಲ್ಲೋ ಹೇಳ್ದಂಗಿತ್ತು, World War III ಅಂತ. ಇದು ನಿಜ ಈ ನಗರಗಳಲ್ಲಿ ಆಗ್ತಾ ಇದೆ, ಅನ್ಪ್ಲಾನ್ಡ್ ನಗರಗಳಲ್ಲಿ. ನೀರು, ಪಾರ್ಕಿಂಗು, ಮತ್ತು ಈ ರೀತಿ ಸಿಟಿ. ನಾನು ಇನ್ಫ್ಯಾಕ್ಟ್ ನಾನು ಬೇರೆ ದೇಶಕ್ಕೆ ಹೋದಾಗ, ನಾನು ನ್ಯೂಯಾರ್ಕ್ ಇರ್ಬೋದು ಓದಿದ್ದು, ನಾನು ಅಲ್ಲೇ ಬೇರೆ ಬೇರೆ ಸಸ್ಟೈನಬಲ್ ಸಿಟೀಸ್ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಹೇಗೆ ಅಂದರೆ ಲಿವಬಲ್ ಇರಬೇಕು. ಎಲ್ಲಿ ಇನ್ಫ್ಯಾಕ್ಟ್ ನಮ್ಮ ಈ ಶಕ್ತಿ ಯೋಜನೆ ಜಸ್ಟ್ ಮಹಿಳೆಯರಿಗೆ ಉಚಿತವಾಗಿ ಬಸ್ ಕೊಡಬೇಕು ಪ್ರಯಾಣ ಅಂತ ಜಸ್ಟ್ ಒಂದೇ ವಿಷಯ ಇಟ್ಕೊಂಡಲ್ಲ ಮಾಡ್ತಿರೋದು. ಯಾಕಂದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪ್ರೈವೇಟಿಂದ ಪಬ್ಲಿಕ್ ಜನರು ಉಪಯೋಗಿಸ್ಬೇಕು ಅಂತ. ನಮ್ಮ ಬಸ್ ಇರ್ಬೋದು, ಮೆಟ್ರೋ ಇರ್ಬೋದು, ಸಬರ್ಬನ್ ರೈಲ್ವೆ ಇರ್ಬೋದು. ಸೊ ಈ ರೀತಿ ಎಲ್ಲನ ಯಾಕೆ ಈ ರೀತಿ ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂದರೆ ಜಾಸ್ತಿ ಗಾಡಿಗಳು ಬಂದಿದೆ ಅದಕ್ಕೆ. ಸೊ ದ ನಂಬರ್ ಆಫ್ ಆಲ್ಮೋಸ್ಟ್ 190 crore ಟ್ರಿಪ್ಸ್ ಆಗಿದೆ ಈ ಶಕ್ತಿ ಯೋಜನೆ ಬಂದ ಮೇಲೆ. ವಾವ್. ಯಾ. ಸೊ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಸಸ್ಟೈನಬಲ್ ಮೊಬಿಲಿಟಿ, ಸಸ್ಟೈನಬಲ್ ಗ್ರೋತ್, ಇನ್ಕ್ಲೂಸಿವ್ ಗ್ರೋತ್. ಸೊ ಇದನ್ನೆಲ್ಲ ನಾವು ಮನಸ್ಸಲ್ಲಿ ನಾವು ಇಟ್ಕೋಬೇಕು. ಸೊ ದೀಸ್ ಆರ್ ಫ್ಯೂ ಫಸ್ಟ್ ಪ್ರಯಾರಿಟೀಸ್ ಆಫ್ ನಿಮ್ಮ
ಒಂದು ಆಲೋಚನೆಗಳು MP ಆಗಿ ಬಂದಾಗ ತಗೊಳ್ಳುವಂಥ ಒಂದಷ್ಟು ಒಂದು ಪ್ರತಿ ಹೆಜ್ಜೆ ಇಡೋಕ್ಕೂ ಮುಂಚೆ ನಿಮ್ಮ ಹಿಂದಿನ ಹೆಜ್ಜೆ ಜ್ಞಾಪಕ ಇರುತ್ತೆ. ಕೆಲವು ಸತಿ ಹಿಂದೆ ಬಿದ್ದಿರುವಂತಹ ಏಟುಗಳು ಅಂತೂ ಇನ್ನೂ ಜೋರಾಗಿ ಜ್ಞಾಪಕ ಇರುತ್ತೆ. ನಾನು ಈ ಪ್ರಶ್ನೆ ನಿಮಗೆ ಇಡ್ತಾನೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅಂತ. ಥಿಂಕ್ ಲಾಸ್ಟ್ ಟೈಮ್ ಮತ್ತೆ MLA ಆಗಿ ಜಯನಗರಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಆ ಒಂದು ಘಟನೆ ನಡೆಯುತ್ತೆ. ನಿಮ್ಮನ್ನು ನೀವೇ ಗೆದ್ರಿ ಅಂತ ಅನೌನ್ಸ್ ಆದಮೇಲೆ ಮತ್ತೆ ಇಲ್ಲ ಅದೇನೋ ರೀಕೌಂಟಿಂಗ್ನಲ್ಲೆಲ್ಲ ಬದಲಾದಾಗ ಸೌಮ್ಯಾ ರೆಡ್ಡಿ ಅವ್ರ ಮೇಲೆ ಮಾನಸಿಕವಾಗಿ ಇದು ಬೀರಿದ ಪರಿಣಾಮ ಏನು, ಪಾಲಿಟಿಕ್ಸಲ್ಲಿ ನಡೆಯುವಂಥ ಹೆಸರಲ್ಲೇ ರಾಜಕೀಯ ಇದೆ, ರಾಜಕೀಯದ ಒಳಗಡೆ ನಡೆಯುವಂಥ ಎಲ್ಲ ರಾಜಕೀಯಗಳನ್ನು ನೋಡಿದಾಗ ನಿಮ್ಮನ್ನು ಒಂದು ವ್ಯಕ್ತಿಯಾಗಿ ಹೇಗೆ ಬದಲಾಯಿಸ್ತಾ ಹೋಗುತ್ತೆ, ಮತ್ತು ಏನು ನಿಮಗೆ ಈ ಥರ ಘಟನೆಗಳು ನಿಮ್ಮಲ್ಲಿ ಏನು ತುಂಬಿತು? ಇದ್ರ ಬಗ್ಗೆ ನಾನೊಂದು ಪುಸ್ತಕನೇ ಬರಿಬೋದು. ದೊಡ್ಡ ಪಾಠ ಇತ್ತು ಆ್ಯಕ್ಚುಲಿ. ಯಾಕಂದರೆ ಆವತ್ತು ನನಗೀಗಲೂ ನೆನಪಿದೆ. ಕೆಳಗಡೆ ನಾನು ನಮ್ಮ ಕಾರ್ಯಕರ್ತರು ಲೀಡರ್ಸು ಎಲ್ಲ ಗೆದ್ದಿದ್ದೀವಿ ಅಂತ ಸೆಲೆಬ್ರೇಟ್ ಮಾಡಿ ಒಳಗಡೆ ಸರ್ಟಿಫಿಕೇಟ್ ತೊಗೊಳಕ್ಕೆ ಒಳಗಡೆ ಹೋದವಳು. ಅಷ್ಟರಲ್ಲಿ ಒಬ್ಬರು ಸುಮೋಟೋ ಇನ್ಫ್ಯಾಕ್ಟ್ ಕೌಂಟಿಂಗ್ ಅಂತ ಎನಿವೇ EVM ಅಲ್ಲಿ ನನಗೆ ಜಾಸ್ತಿ ಬಂದಿತ್ತು. ರಾತ್ರಿ 11:15ವರೆಗೂ ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಜಗಳ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ಮೋಸ ಆಯಿತು. ಈ ಬ್ಯಾಲೆಟ್ ಪೇಪರ್ಸ್ನ ಪೋಸ್ಟಲ್ ಬ್ಯಾಲೆಟ್ಸ್ನ ಇನ್ಫ್ಯಾಕ್ಟ್ ಇನ್ಕ್ಲೂಡ್ ಎನಿವೇ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೋರ್ಟಿಗೂ ಸಹ ಹೋಗಿದ್ದೀನಿ. ಆ ಕೋರ್ಟಲ್ಲೂ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಇದಿನ್ನೂ ನಡೀತಾ ಇದೆ. 10 ಹಿಯರಿಂಗ್ ಆಗಿದೆ. ಒಳಗಡೆ ಏನು ನಡೀತೋ ಹೊರಗಡೆ ಬಂದರೆ ಜನರಿಗೆ ಗೊತ್ತಾಗುತ್ತೆ ಏನೇನು ಅನ್ಯಾಯ ಆಗಿದೆ ಅಂತ. ಸೊ ನನಗೇನು ತುಂಬ ನೋವಾಗಿದ್ದು ಅಂದರೆ ಈ ಎಲೆಕ್ಟ್ರಲ್ ಪ್ರಾಸೆಸ್ಸಲ್ಲೂ ಈ ರೀತಿ ಮ್ಯಾನಿಪುಲೇಷನ್ ನಡೆಯುತ್ತಲ್ಲ ಅಂತ ಆವತ್ತೊಂಥರ ದೊಡ್ಡ ಶಾಕ್ ಆಯಿತು. ಆಮೇಲೆ 11:15ವರೆಗೂ ತುಂಬ ಫೈಟ್ ಮಾಡಿದೆ ಒಳಗಡೆ. ಹೊರಗಡೆ ಬಂದು ಎಲ್ಲ ನಮ್ಮ ಮಧ್ಯಾಹ್ನ ರಾತ್ರಿ ಓಕೆ ಯಾಕೆಂದರೆ ಮಧ್ಯಾಹ್ನ ಐ ಥಿಂಕ್ ಅನೌನ್ಸ್ ಆಗಿಬಿಟ್ಟಿತ್ತು, ಬಟ್ ರಾತ್ರಿವರೆಗೂ ಅದು ಮುಂದಕ್ಕೆ ಎಳೀತು. ಓಕೆ. ಸೊ ಹೊರಗಡೆ ಬಂದೆ ಆ್ಯಂಡ್ ಎಲ್ಲರೂ ಇನ್ಫ್ಯಾಕ್ಟ್ ಕಾಯ್ತಾಯಿದ್ರು. ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ ಇದ್ದರು. DK ಇನ್ಫ್ಯಾಕ್ಟ್ ಸುರೇಶ್ ಸರು ಬಂದಿದ್ರು, DK ಸರು ಬಂದು ಹೋಗಿದ್ರು, ಆಮೇಲೆ ಅಪ್ಪ ಎಲ್ಲರೂ ಇದ್ದರು. ಆಮೇಲೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಹತ್ಬಿಟ್ಟೆ ನಾನು ಜೋರಾಗಿ. ಯಾಕಂದರೆ ನನಗೆ ಈ ರೀತಿ ಒಂಥರ ಜಸ್ಟ್ ಅಷ್ಟು ಒಂಥರ ಶಾಕ್ ಆಯಿತು. ಆವತ್ತು ನಿಜವಾಗ್ಲೂ ನಾನಿವತ್ತು ಎಲ್ಲಿ ಹೋಗ್ತೀನೋ ತುಂಬ ಜನ ನನಗೆ ಅದೇ ಹೇಳ್ತಾರೆ, ನಿಮ್ಮನ್ನು ನೋಡಿ ಆವತ್ತು ನೀವು ಹತ್ರಲ್ಲ. ಇನ್ಫ್ಯಾಕ್ಟ್ ನನಗೂ ತುಂಬ ಬೇಜಾರಾಯಿತು. ನಾವು ಇನ್ಫ್ಯಾಕ್ಟ್ ಹತ್ವಿ, ನೀವು ಅಷ್ಟು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿದ್ರಿ. ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ನೀವು ಜನರ ಜೊತೆ ಇದ್ರಿ. PPE ಕಿಟ್ ಹಾಕ್ಕೊಂಡು ಏನು ಅನ್ಯಾಯ ಆಗ್ತಿತ್ತೋ ತುಂಬ ತುಂಬ ಕಷ್ಟ ಆಯಿತು 5 ವರ್ಷ. ಯಾಕಂದರೆ ನಾನು ತುಂಬ ಒಂಥರ ಐಡಿಯಲಿಸ್ಟಿಕ್ಕಾಗೆ ನಾನು ಬಂದೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ಆಪೋಸಿಷನಲ್ಲಿ ಇದ್ಕೊಂಡು ಕೆಲಸ ಮಾಡೋದು ನಿಜವಾಗ್ಲೂ ಒಂಥರ ತುಂಬ ಕಷ್ಟ ಆಯಿತು. ಯಾಕಂದರೆ 1 ವರ್ಷ ನಮ್ಮ ಮೈತ್ರಿ ಸರ್ಕಾರ ಇತ್ತು. ನಮಗೆ ಏನೇನು ಫಂಡ್ಸ್ ಕೊಟ್ಟರು 65% ಕಟ್ ಮಾಡಿಬಿಟ್ರು. ಹೇಗೆ ದುಡ್ಡೇ ಕಟ್ ಮಾಡಿಬಿಟ್ರು ಅಂದರೆ ಹೇಗೆ ಕೆಲಸ ಮಾಡೋದು? ಅದಕ್ಕೆ ಪ್ರತಿಭಟನೆ ಆದಮೇಲೆ ಪ್ರತಿಭಟನೆ. ಆಮೇಲೆ BJP ಕಾರ್ಪೊರೇಟರ್ಸ್ ಆಗಿರಲಿ, BJP MP ಆಗಿರಲಿ, ಒಂದು ಮಾತಿಲ್ಲ. ಅವ್ರದ್ದೇ ಸರ್ಕಾರ ಇದ್ದಿದ್ದು, ಡಬಲ್ ಇಂಜಿನ್ ಸರ್ಕಾರ ಬೇರೆ, ಸೆಂಟ್ರಲಲ್ಲಿ ಮತ್ತು ಸ್ಟೇಟಲ್ಲಿ. ಆಮೇಲೆ ಆ ಕೋವಿಡ್ ಟೈಮಲ್ಲಂತೂ ನನಗೀಗಲೂ ನೆನಪಿದೆ, ಫೋನ್ ಮೇಲೆ ಫೋನು, ಬೆಡ್ ಸಿಗ್ತಿಲ್ಲ ಅಂತ. ಆಮೇಲೆ ನನಗೆ ಆಮೇಲೆ ನಾವು TVಯಲ್ಲಿ ನೋಡ್ತೀವಿ ಇಲ್ಲ ಎಲ್ಲ ಸರಿಯಾಗಿದೆ. ಆಮೇಲೆ ನನಗೆ ರಾತ್ರಿ ಫುಲ್ ಎದ್ದಿದ್ದೆ. ಆಮೇಲೆ ಒಂದು ಸೀರೀಸ್ ಆಫ್ ಟ್ವೀಟ್ಸ್ ನಾನು ಬರೆದೆ. ನೀವು ಸರ್ಕಾರ ನೀವು ಸರಿ ಇಲ್ಲೆಲ್ಲ ಓಕೆ ಎಲ್ಲ ಸರಿಯಾಗಿದೆ, ಬೆಡ್ ಸಿಗ್ತಿದೆ ಅಂತ ಹೇಳ್ತಿದ್ದೀರಲ್ಲ. ಆಮೇಲೆ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ಡೇಸ್ ನಿಜವಾಗ್ಲೂ ಎಷ್ಟು
ಎಸ್ಪೆಷಲಿ ಫಸ್ಟ್ ವೇವ್ ಟೈಮಲ್ಲಿ ನಾವು ಒಬ್ಬರಿಗೆ ಬೆಡ್ ಸಿಗೋ ಅಷ್ಟರಲ್ಲಿ ಪಾಪ ಅವ್ರು ತೀರೋಗ್ತಾಯಿದ್ರು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ವೇಟಿಂಗ್ ಲಿಸ್ಟ್ ವಾಸ್ 400. ಇಷ್ಟೊತ್ತು ನಿಮ್ಮ ಆಲೋಚನೆಗಳದೆಲ್ಲ ಒಂದಷ್ಟು ಹ್ಯಾವ್ ಪಿಕ್ಡ್ ಯುವರ್ ಬ್ರೈನ್. ತುಂಬ ಜನಕ್ಕೆ ಐ ಹ್ಯಾವ್ 2 more questions. ಒಂದು, ಐ ಡಿಂಟ್ ನೋ ನಿಮ್ಮ ಮನೆ ಸುತ್ತ ಒಂದು 20 ಬೀದಿ ನಾಯಿಗಳನ್ನ ನೀವು ಎಷ್ಟು ಚೆನ್ನಾಗಿ ಸಾಕ್ಬಿಟ್ಟಿದ್ದೀರಾ ಅಂತಂದರೆ ಅದು ಯಾವಾಗಲೂ ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ. ಆ್ಯಸ್ ಎನ್ ಅನಿಮಲ್ ಆ್ಯಕ್ಟಿವಿಸ್ಟ್, ನೀವು ಹೇಳಿದ್ರಲ್ಲ ಮನೇಕಾ ಗಾಂಧಿಯವ್ರ ಪ್ರೋಗ್ರಾಮಿಂದ ಹಿಡಿದು ಆ ಇನ್ಫ್ಲೂಯೆನ್ಸಸ್ಗಳು, ಅದು ಇಲ್ಲಿವರೆಗೂ ನೀವು ಇದನ್ನು ಕಾಪಾಡ್ಕೊಂಡು ಬಂದಿದ್ದೀರಾ. ಐ ಡೋಂಟ್ ನೋ, ಅನ್ಫಾರ್ಚುನೇಟ್ಲಿ ಅದನ್ನು ಹೆಂಗೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್. ಕೆಲವು ಸತಿ ನಾಯಿಗಳು ಅನ್ನೋದನ್ನು ನಾವು ಸುಮ್ಮನೆ ಆಡು ಭಾಷೆನಲ್ಲಿ ಎಲ್ಲಂದ್ರಲ್ಲಿ ಕರ್ಕೊಂಬಂದ್ಬಿಡ್ತೀವಿ. ಏನೋ ಬೊಗಳ ನಾಯಿ ಕಚ್ಚಲ್ಲ, ಅವನವನು ನಾಯಿ ಬಾಲ ಹಂಗೆ ಹಿಂಗೆ ಅಂದ್ಕೊಂಡು. ಯಾಕೆ ಇದು ಬಂತಂದರೆ ನಾವು ಮುಂದೆ ಮೈ ಪ್ರಶ್ನೆ ಈಸ್ ಅಬೌಟ್ ಸೋಷಿಯಲ್ ಮೀಡಿಯಾ ಪೋಲರೈಸೇಷನ್. ಓಕೆ, ಅಲ್ಲಿ ಯಾರೋ ಕಮೆಂಟ್ ಹಾಕ್ಕೊಂಡು ಏನೇನೋ ಬೋಬೋ ಅನ್ನೋದು ಥರ ಒಂದಷ್ಟೆಲ್ಲ ಮಾತಾಡಿರ್ಬೋದು. ನೀವು ಇದೆಲ್ಲ ಕೇಳಿದ್ದೀರಾ? ಲೈಕ್ ಹೌ ಡು ಯು ಫೇಸ್ ಸೋಷಿಯಲ್ ಮೀಡಿಯಾ ಪೋಲರೈಸೇಷನ್ ಟುಡೇ? ತುಂಬ ಆಗಿಬಿಟ್ಟಿದೆ. ಯಾಕಂದರೆ ಪಾಲಿಟಿಕ್ಸು ದಿಕ್ಕೇ ಒಂದು ರೀತಿ ಚೇಂಜ್ ಆಗೋಗಿದೆ. ಹೇಗೆ? ಈ TRP ಮೀಡಿಯಾಯಿಂದ, ಈ ಸೋಷಿಯಲ್ ಮೀಡಿಯಾಯಿಂದ, ಯಾಕಂದರೆ ಹೇಗಾಗ್ತಿದೆ ಅಂದರೆ ನಮಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಜನಪ್ರತಿನಿಧಿಗಳಾಗಿ, ಸರ್ಕಾರ ಆಗಿ, ಪ್ರತಿಯೊಬ್ಬರೂ ಅಷ್ಟೇ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಏನಾಗ್ತಿದೆ, ಕೆಲವೊಂದು ಕಡೆ ಈ ಬೆಂಕಿ ಹಚ್ಚೋ ಕೆಲಸ ಆಗ್ತಿದೆ. ಎಲ್ಲರೂ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಯಾವತ್ತೂ ಮಾಡಬಾರ್ದು. ಐ ಹೋಪ್ ಈ ಎಲ್ಲ ಚಿಂತನೆಗಳು, ಆಲೋಚನೆಗಳು ಯಾವತ್ತೂ ನಿಮ್ಮ ಜೊತೆಗೆ ಕೊನೆವರೆಗೂ ಇದ್ದು ನಿಮ್ಮ ಒಂದು ಪವರಲ್ಲಿ, ಪೊಸಿಷನಲ್ಲಿ ಎಲ್ಲ ವ್ಯಾಲ್ಯೂಸನ್ನ ರೆಸ್ಪೆಕ್ಟ್ ಮಾಡ್ತಾ ಮುಂದಕ್ಕೆ ಹೋಗುವಂಥ ಕ್ಯೂರಿಯಾಸಿಟೀಸ್ ಶಕ್ತಿ ನಿಮಗೆ ಸದಾ ಹೀಗೆ ಸಿಗಲಿ. ಐ ಥಿಂಕ್ ಇಷ್ಟೊತ್ತು ಏನೋ ಸೌಮ್ಯ ಅಂದರೆ ಹೇಗೆ ಏನು ಒಂದಷ್ಟೆಲ್ಲ ವಿಚಾರಗಳು, ಆ್ಯಂಡ್ ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲ್ಯಾನ್ಸ್, ಆ್ಯಂಡ್ ದೆನ್ ಕ್ಯೂರಿಯಾಸಿಟೀಸ್ ಆಫ್ ಲೈಫ್ ಏನು ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಸೌಮ್ಯ ಅವ್ರಿಗೆ? Curiosity of life has always been to make a difference to people around us. 4 ದಿವಸ ನಾವು ಬದುಕಿರ್ತೀವಿ, ಎಲ್ಲರ ಜೊತೆ ಚೆನ್ನಾಗಿರೋಣ, ಆದಷ್ಟು ಜನರಿಗೆ ಸಹಾಯ ಮಾಡೋಣ, ಅಷ್ಟೇ ಲೈಫು. ದೇವರು ದಿಂಡ್ರು ಅಫ್ಕೋರ್ಸ್ ನಂಬ್ತೀರಾ? ಎಸ್. ಯಾರು ನಿಮ್ಮ ಫೇವ್ರೆಟ್ಟು? ಅಂದರೆ ಯಾಕೆಂದರೆ ಶಕ್ತಿ ಬೇಕು, ಯುಕ್ತಿ ಬೇಕು. ಯುಕ್ತಿ ಇದು ಕೊಡತ್ತಿದು ನಿಮ್ಮ ಎಕ್ಸ್ಪೋಜರು, ನಿಮ್ಮ ಅನುಭವಗಳು. ಹೌದು. ವಾಟ್ ಗಿವ್ಸ್ ಯು ದಟ್ ಪವರ್, ಶಕ್ತಿ? ನನ್ನ ದೇವರು ಯಾರು ಅಂದರೆ ಅಪ್ಪ ಅಮ್ಮ. ಸೀರಿಯಸ್ಲಿ? ಯಾ, ದಟ್ಸ್ ಆಸ್ ಸಿಂಪಲ್. ಅಲ್ಲೇ ಅದೇ ಅಷ್ಟೇ. ಅದು ಯಾ, ಟೆಂಪಲ್ ಗಿಂಪಲ್ಲು ಅವು ಇವು ಹೋಗೋ ಅಭ್ಯಾಸಗಳು ಅಫ್ಕೋರ್ಸ್ ಅದು ಇದೆ. ಬಟ್ ಯಾಕದು ಹೇಳ್ತಿದ್ದೀನಿ ಅಂದರೆ ನಾವು ಪ್ರತಿಯೊಬ್ಬರು ನಾವು ಏನು ಮಾಡ್ತಿದ್ದೀವೋ ನಮ್ಮ ಪೇರೆಂಟ್ಸಿಂದ ಒಂದು, ಆ್ಯಂಡ್ ಆಫ್ಕೋರ್ಸ್ ಆರ್ ಎಂಟೈರ್ ಸಪೋರ್ಟ್ ಸ್ಟ್ರಕ್ಚರ್. ನನಗೆ ಬಂದು ಒಂದು ಅಡ್ವೈಸ್ ಕೊಟ್ಟಿರ್ಬೋದು, ತುಂಬ ಒಂದು ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಈ ರಿಸಲ್ಟ್ ಆದಮೇಲೆ. ರಾಜಕೀಯನೇ ಬೇಡ ಅನಿಸ್ಬಿಟ್ಟಿರ್ತು. ಆಮೇಲೆ ಸಡನ್ನಾಗೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಾಗ ಒಂದು ಜೋರಾಗಿ ಓಡಿ ಬಂದು ಒಬ್ಬ ಹುಡುಗಿ ನಾನು ತಬ್ಕೊಂಡ್ಳು. ಆಮೇಲೆ ತುಂಬ ದಿವಸ ಆಯಿತು, ಯಾಕೆ ಬಂದಿಲ್ಲ, ನಾನು ನಿಮ್ಮ ಥರ MLA ಆಗಬೇಕು ಅಂತ ಬೈದ್ಲು. ಸೊ ಹಾಗೆ ಆವತ್ತು ನನಗೆ ಅನ್ನಿಸ್ತು, ಇಟ್ಸ್ ಲೈಕ್ ನನಗೆ ನಾವೆಲ್ಲರೂ ಎಷ್ಟೇ ಕಷ್ಟಪಟ್ಟರು ಅಟ್ ದ ಎಂಡ್ ಆಫ್ ದ ಡೇ ಈ ಥರ ಮುಂದೆ ನಮ್ಮ ಚಿಕ್ಕ ಮಕ್ಕಳು, ಹೆಣ್ಮಕ್ಳಿಗೆ ದೇ ಡೋಂಟ್ ಹ್ಯಾವ್ ಟು ಫೈಟ್ ಫಾರ್ ವಾಟ್ ವಿ ಆರ್ ಫೈಟಿಂಗ್ ಫಾರ್ ಟುಡೇ ಅಂತ. ಸೊ ನಮಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ. ಇಟ್ ಇಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಜನಪ್ರತಿನಿಧಿಯಾಗಿ. ಅಮೇಝಿಂಗ್. ಐ ವಾಂಟ್ ಟು ಗಿವ್ ಯು ಅ ಬುಕ್. ಬಂದ ಎಲ್ಲರಿಗೂ ವಿ ಆಫರ್ ಗಿಫ್ಟ್ ಆಫ್ ಬುಕ್. ಓಕೆ, ಆಸಮ್, ಥ್ಯಾಂಕ್ ಯು. ವಾಟ್ ವುಡ್ ಇಂಟ್ರೆಸ್ಟ್ ಯು? 4 hour ಬಾಡಿ ಇದೆ, ಈ ಕಡೆ ಎನರ್ಜೈಸ್ ಯೋರ್ ಮೈಂಡ್ ಇದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಇದೆ. ವಾಟ್ ಟೈಟಲ್ ಬೇಸಿಕ್ಲಿ? ಎನರ್ಜೈಸ್ ಯೋರ್ ಮೈಂಡ್, ಎಸ್, ಬೈ ಗೋಪಾಲ್ ದಾಸ್. ಇದು ನಿಮಗೆ. ಇನ್ನೊಂದು ಡೌಟ್ ಇದೆ. ಓಕೆ, ನಂಗೆ ಗೊತ್ತಿಲ್ಲ, ಇದು ಕೇಳ್ಬೋದಾ ಅಂತ. ಯಾ, ಅಫ್ಕೋರ್ಸ್. ಈ ಬುಕ್ಕಲ್ಲಿ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ. ನಿಮ್ಮ MLA ಸ್ಯಾಲ್ರಿ ಏನು? ಈಗ ನನಗೆ MLA ಸ್ಯಾಲ್ರಿ ಇಲ್ಲ. ಐ ಮೀನ್ ಆಗಿದ್ದಾಗ ಎಲ್ಲ ಪೆನ್ಷನ್ ಎಲ್ಲ ಸೇರಿಸಿ, ಐ ಮೀನ್ ಇಟ್ ವಾಸ್ ಅಬೌಟ್ ವಿತ್ ಆಲ್ ದ ಪರ್ಕ್ಸ್ ಎವ್ರಿಥಿಂಗ್, ಇಟ್ ವಾಸ್ 1 lakh ಸಮಥಿಂಗ್.
ಅಕಸ್ಮಾತ್ ಈಗ MP ಆದರೆ ಇನ್ನೂ ಜಾಸ್ತಿ ಅನ್ಸುತ್ತೆ, ಚೆಕ್ ಮಾಡಿಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಇಟ್ ಡಸಂಟ್ ಸಫೈಸ್. ಹಂಗೆ ಅಂತೀರಾ? MP ಗೆ ಏನೇನು ಸಿಗುತ್ತೆ ಅಂತ ಗೊತ್ತಾ ನಿಮಗೆ? ಪ್ರತಿ ದಿವಸ ನನ್ನ ಕಚೇರಿಗೆ ಎಷ್ಟು ಜನ ಬರ್ತಾರೆ ಅಂದರೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಹೆಲ್ಪ್ ಮಾಡಿ, ಮನೆ ಬಾಡಿಗೆನೂ ಕೇಳ್ತಾರೆ. ಇಟ್ ಇಸ್ ಬಿಕಮ್ ಸೋ ಹಾರಬಲ್. ಇನ್ಫ್ಯಾಕ್ಟ್ ಅದಕ್ಕೆ ಎಲ್ಲ ಸರ್ಕಾರಿ ಶಾಲೆನ ದತ್ತು ತೊಗೊಂಡು ಇನ್ಫ್ಯಾಕ್ಟ್ ಐ ವಾಂಟ್ ಟು ಮೇಕ್ ದೆಮ್ ಬೆಟರ್ ದೆನ್ ಪ್ರೈವೇಟ್ ಸ್ಕೂಲ್ಸ್. ಜಯನಗರದಲ್ಲಿ ಆಲ್ಮೋಸ್ಟ್ ಮಾಡಿದ್ದೀವಿ, BTM ಅಲ್ಲಿ ಎಲ್ಲ 23 ಮಾಡಿದ್ದೀವಿ. ಬೇಸಿಕ್ ಶಿಕ್ಷಣ, ಆರೋಗ್ಯ, ಹೆಲ್ತ್ ಕೇರ್, ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಬೇಸಿಕ್ ಥಿಂಗ್ಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So it's more of what you can give than what you can get. Absolutely. Thank you. Apart from the book, wow. ಸೌಮ್ಯ ರೆಡ್ಡಿ ಅವರು ಚೆನ್ನಾಗಿ ನಿದ್ದೆ ಮಾಡಲಿ, ನೆಮ್ಮದಿ ಅನಿದೆ. ನನಗೆ ಇಷ್ಟೊಂದು ಗಿಫ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಬಿಗ್ ಬಾರ್ಬಿಕ್ಯೂ ಕಡೆಯಿಂದ ಒಂದು ವೌಚರ್. ಆಯ್ತಾ, ನೀವು ವೀಗನ್ನು, ಇಲ್ಲಿ ವೆಜ್ಜು ಇದೆ. ಥ್ಯಾಂಕ್ ಯು. ಆ್ಯಂಡ್ ಯಾವ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡ್ತೀರಾ ಇಲ್ಲಿ? ಯಾರನ್ನ ನಾನು ಕರೆಸ್ಬೇಕು? ಬರೀ 3 ಜನನಾ? ಹೆಚ್ಚಾದರೂ ವೈ ನಾಟ್, ಕಮ್ ಆನ್, ಗೋ ಫಾರ್ ಇಟ್. ಇವ್ರನ್ನಂತೂ ನೀವು ಕರೆಸಲೇಬೇಕು. ಯಾರು? ಸಿದ್ದರಾಮಯ್ಯ ಸರು, DK ಶಿವಕುಮಾರ್ ಸರು, ಆ್ಯಂಡ್ ಆಫ್ಕೋರ್ಸ್ ನಮ್ಮ ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಸರು. ಅದು ಬಿಟ್ಟು ನಾನು ಇನ್ಫ್ಯಾಕ್ಟ್ ಪಾಲಿಟಿಷಿಯನ್ಸೇ ಹೇಳ್ತಾ ಇದ್ದೀನಲ್ಲ, ಲೆಟ್ ಮೀ ಆಲ್ಸೋ ಥಿಂಕ್ ಆಫ್ ಅದರ್ಸ್ ಅಂತ ಆಲೋಚನೆ ಮಾಡಿದೆ. ನಳಿನಿ ಶೇಖರ್ ಅಂತ, ಶಿ ಈಸ್ ಅ ಫೌಂಡರ್ ಆಫ್ ಹಸಿರು ದಳ. ಅಮೇಝಿಂಗ್ ಪರ್ಸನ್. ಖಂಡಿತ. ಇನ್ಫ್ಯಾಕ್ಟ್ ನಿಮಗೆ ನೆನಪಿರಲಿ, ನಿಮ್ಮನ್ನು ಇಲ್ಲಿ ನಾಮಿನೇಟ್ ಮಾಡಿದಂಥ ಒಬ್ಬರು ಗೆಸ್ಟು, ಶಿ ಈಸ್ ಅ ಲೀಡಿಂಗ್ ಹೀರೋಯಿನ್, ವಾಸ್ ಗೋಯಿಂಗ್ ಟು ಸ್ಟಾರ್ಟ್ ಹರ್ ಸೆಕೆಂಡ್ ಇನ್ನಿಂಗ್ಸ್, ಶ್ರುತಿ ಹರಿಹರನ್. ನನ್ನ ನಾಮಿನೇಟ್ ಮಾಡಿದ್ರಾ? ಅವ್ರದ್ದು ದೊಡ್ಡ ಫ್ಯಾನ್ ಅವರು. ಹೌದಾ? ಪಿಕ್ಚರ್ ಎಲ್ಲ ನೋಡಿದ್ದೀನಿ. ಓಕೆ. ಸೊ ಶಿ ಬೇಸಿಕ್ಲಿ ಆ ಸ್ಟೆಮ್ ಥಾಟ್ದು ವಿಮೆನ್ ಇನ್ ಪಾಲಿಟಿಕ್ಸ್, ವಿ ವಾಂಟ್ ಟು ನೋ ದೇರ್ ಜರ್ನಿ ಏನು ಹೇಗಂತ. ಸೊ ಐ ಆಮ್ ಶೋರ್ ಯು ಪುಟ್ ಅ ಲಾಟ್ ಆಫ್ ಅಭಿಪ್ರಾಯಗಳು ಔಟ್. ಆ್ಯಂಡ್ ಲಾಸ್ಟ್ಲಿ, ವಿತ್ ವಾಟ್ ಪವರ್ ಟು ಸಿ ಮೋರ್ ವಿಮೆನ್ ಇನ್ ಪಾಲಿಟಿಕ್ಸ್, ಯಾವ ಒಂದು ಪವರ್ ಆ ಮಂತ್ರ ಇಟ್ಕೊಂಡು ಮುಂದಕ್ಕೆ ನುಗ್ತೀರಾ ಇದು, ಆರ್ ಯು ವಾಂಟ್ ಟು ಮೋಟಿವೇಟ್ ಸಂಬಡಿ, ಯಾರು ಬೇಕಾದ್ರೆ ಹೆಣ್ಮಕ್ಳು ಪಾಲಿಟಿಕ್ಸಿಗೆ ಬರಬೇಕಂದ್ರೆ ಕೀಪ್ ದಿಸ್ ಇನ್ ಮೈಂಡ್ ಅಂತ ಹೇಳೋದಾದರೆ? ಹೆಣ್ಮಕ್ಳಾಗಿರಲಿ, ನಮ್ಮ ಯುವಕರಾಗಿರಲಿ, ಯಾರೇ ಆಗಿರಲಿ, ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ, ಲೆಟ್ಸ್ ಮೇಕ್ ಅ ಡಿಫ್ರೆನ್ಸ್ ಇನ್ ಪೀಪಲ್ಸ್ ಲೈಫ್ಸ್. ಯಾಕಂದರೆ ಈಗ ಜಸ್ಟೊಂದು ಚುನಾವಣೆ ಇದೆ 26ನೇ ತಾರೀಕು ಅಂತಲ್ಲ, ಪ್ರತಿಯೊಂದು ದಿವಸ ನಾವೇನು ಮಾಡ್ತೀವೋ ನಮ್ಮ ಮುಂದೆ ಒಂದು ಚಾಯ್ಸ್ ಇದೆ. ನಾವು ಆದಷ್ಟು ಒಳ್ಳೆ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆ ನಗರ, ಒಂದು ಒಳ್ಳೆ ರಾಜ್ಯ ಮತ್ತೊಮ್ಮೆ ಸೃಷ್ಟಿ ಮಾಡೋಣ ಅಂತ ನಾನು ಮನವಿ ಮಾಡ್ತೀನಿ. ಸೇಯಿಂಗ್ ನಿಮ್ಮ ಕೆಪಾಸಿಟಿನಲ್ಲಿ ಸುತ್ತಮುತ್ತನೇ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಕೊಡಿ ಅಂತ. ಆಬ್ಸಲ್ಯೂಟ್ಲಿ. ನಾವು ಪ್ರತಿಯೊಬ್ಬರು ಅಷ್ಟೇ, ನಾವು ನಮ್ಮ ಕೆಲಸ ಮಾಡಿದ್ರೆ, ಕರೆಕ್ಟಾಗಿ ಮಾಡಿದ್ರೆ, ಪ್ರಾಮಾಣಿಕವಾಗಿ ಮಾಡಿದ್ರೆ, ಆ ಕಮಿಟ್ಮೆಂಟಿಂದ ಮಾಡಿದ್ರೆ ಅಷ್ಟೇ ಸಾಕು. ಒಬ್ಬರು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಕ್ಲರ್ಕ್ ಆಗಿರಲಿ, ಪೌರಕಾರ್ಮಿಕರಾಗಿರಲಿ, ಒಬ್ಬರು ಸಂಸದರಾಗಿರಲಿ. ಅಮೇಝಿಂಗ್. ಕೀಪ್ ಗೋಯಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್ ನೀವು ಕೂಡ ಲೈಫಲ್ಲಿ ಸ್ಟೇ ಕ್ಯೂರಿಯಸ್, ಸೌಮ್ಯ ರೆಡ್ಡಿ ಅವರೇ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ಸೊ ದ್ಯಾಟ್ ವಾಸ್ ಇವತ್ತಿನ ನಮ್ಮ ಇಂಟ್ರಾಕ್ಷನ್. ಐ ಹೋಪ್ ಯು ಗಾಟ್ ಟು ಸಿ ದ ಹೋಲ್ ಹ್ಯೂಮನ್ ಸೈಡ್ ಆ್ಯಂಡ್ ಅಫ್ಕೋರ್ಸ್ ಸೌಮ್ಯ ರೆಡ್ಡಿ ಹೇಗೆ ಯೋಚನೆ ಮಾಡ್ತಾರೆ, ಹೌ ಶಿ ಆಸ್ ಅನ್ ಇಂಡಿವಿಜುವಲ್, ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಆಲ್ಸೋ ನಮ್ಮ ಈ ಕಾನ್ವರ್ಸೇಷನ್ನ ಯಾವ ಭಾಗ ನಿಮಗೆ ತುಂಬ ಇಷ್ಟ ಆಯಿತು, ವಾಟ್ ಕೈಂಡ್ ಆಫ್ ಮೇಡ್ ಯು ಕ್ವೆಶ್ಚನ್ ಫ್ಯೂ ಪರ್ಸ್ಪೆಕ್ಟಿವ್ಸ್, ಯಾವುದು ನಿಮ್ಮನ್ನು ಪ್ರಭಾವಿತವರನ್ನಾಗಿ ಮಾಡಿತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲಾಸ್ಟ್ಲಿ ನೀವು ಕೂಡ ನೆಕ್ಸ್ಟ್ ಯಾವ ಗೆಸ್ಟನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಖಂಡಿತ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಯಾವತ್ತಾದರೂ ಇಫ್ ಅಂತ ಡೌಟ್ ಬಂದರೆ, ಇಫ್ ಐ ಬಿಕಮ್ ಅ ಡಾಕ್ಟರ್, ಇಫ್ ಐ ಗೆಟ್ ಇನ್ ಟ್ರಬಲ್ ಬದಲು ರೀಪ್ಲೇಸ್ ದ್ಯಾಟ್ ಇಫ್ ವಿತ್ ವೆನ್, ಬಿಕಾಸ್ ಇಫ್ಗಿಂತ ವೆನ್ನಿಗೆ ಪವರ್ ಜಾಸ್ತಿ ಇದೆ ಅಂತ ಈ ಒಂದು ಮಾತನ್ನು ಹೇಳ್ತಾ ಲೆಟ್ ಮೀ ಸೈನ್ ಆಫ್ ಫ್ರಮ್ ಇವತ್ತಿನ ಜಸ್ಟ್ ಕ್ಯೂರಿಯಸ್. ನಿಮ್ಮ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ವಿತ್ ಸೌಮ್ಯ ರೆಡ್ಡಿ ಅವರು. ಥ್ಯಾಂಕ್ ಯು ಸೊ ಮಚ್ ರಶ್ಮಿ ಅವರೇ. ಇಟ್ಸ್ ಬಿನ್ ಅನ್ ಆಬ್ಸಲ್ಯೂಟ್ ಪ್ಲೆಜರ್.